ನಮಸ್ತೆ ಸ್ನೇಹಿತರೆ, ಸಂಪಾದಕ ಯೂಟ್ಯೂಬ್ ಚಾನೆಲ್ನ ವಿಶೇಷ ಮಾತುಕತೆಗೆ ನಿಮಗೆ ಸ್ವಾಗತ. ಬಹುನಿರೀಕ್ಷೆಯ 2024ರ ಲೋಕಸಭಾ ಚುನಾವಣೆಯ ಅಂತಿಮ ಹಂತಕ್ಕೆ ನಾವೀಗ ಬಂದು ತಲುಪಿದ್ದೀವಿ. ಇನ್ನೇನು ಫಲಿತಾಂಶ ಬರೋದಷ್ಟೇ ಬಾಕಿ ಇದೆ. ಈ ಹಂತದಲ್ಲಿ ಫಲಿತಾಂಶದ ಕುರಿತು ನಾನಾ ವಾದಗಳು, ವಿಶ್ಲೇಷಣೆಗಳು ಹೊರ ಬರ್ತಾ ಇದ್ದಾವೆ. ಕರ್ನಾಟಕದ ಮಟ್ಟಿಗೆ ಈ ಫಲಿತಾಂಶ ಯಾವ ಪರಿಣಾಮವನ್ನು ಬೀರಬಹುದು, ಸರ್ಕಾರದ ಮೇಲೆ ಏನೆಲ್ಲ ಪರಿಣಾಮ ಉಂಟಾಗಬಹುದು, BJPಯ ಸಂರಚನೆಯಲ್ಲಿ ಏನೆಲ್ಲ ಬದಲಾವಣೆಗಳಾಗಬಹುದು, ಈ ವಿಷಯಗಳ ಕುರಿತು ಮಾತುಕತೆಯನ್ನು ನಡೆಸಲು ಇಂದು ನಮ್ಮ ಜೊತೆಗೆ ಇಬ್ಬರು ವಿಶೇಷ ಅತಿಥಿಗಳಿದ್ದಾರೆ. ಖ್ಯಾತ ಪತ್ರಕರ್ತರು, ಹಿರಿಯ ರಾಜಕೀಯ ವಿಮರ್ಶಕರು ಆದ ದಿನೇಶ್ ಅಮೀನ್ಮಟ್ಟು ಸರ್ ಇದ್ದಾರೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಮತ್ತೋರ್ವ ಹಿರಿಯ ಪತ್ರಕರ್ತರು ಮತ್ತು ಅಂಕಣಕಾರರಾದ ವಿ ನಟರಾಜ್ ಸರ್ ಇದ್ದಾರೆ. ವಿ ನಟರಾಜ್ ಸರ್, ತಮಗೂ ಸ್ವಾಗತ. ಸರ್, ನೇರವಾಗಿ ಪ್ರಶ್ನೆಗೆ ಬರೋದಾದರೆ, ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ ರಾಜಕೀಯ ವಿದ್ಯಮಾನಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ಫಲಿತಾಂಶವನ್ನು ನಿರೀಕ್ಷೆ ಮಾಡಬಹುದು ನಾವು? ಕರ್ನಾಟಕ ಇವತ್ತು ಕಾಂಗ್ರೆಸ್ ಪಕ್ಷ ಭಾಳ ಸುರಕ್ಷಿತವಾದ ಸ್ಥಾನದಲ್ಲಿದೆ. ಅಂದರೆ ಕಳೆದ ಬಾರಿ ಕೇವಲ 1 ಸೀಟ್ ಬಂದಿರೋದ್ರಿಂದ ಒಂದಕ್ಕಿಂತ ಹೆಚ್ಚು ಎಷ್ಟು ಸೀಟ್ ಬಂದರೂ ಕೂಡ ಅದು ಗೆಲುವೆ ಅಂತ ತಿಳ್ಕೊಳ್ಬೋದು ಎನ್ನುವ ಕಾರಣಕ್ಕಾಗಿ ಅದು ಭಾಳ ಸುರಕ್ಷಿತವಾಗಿದೆ. ಅದರ ಜೊತೆಗೆ ಭಾಳ ದೊಡ್ಡ ಚಾಲೆಂಜ್ ಕೂಡ ಇದೆ. BJPಗೆ ದಕ್ಷಿಣದ ರಾಜ್ಯಗಳು ಇನ್ನೂ ಪೂರ್ಣವಾಗಿ ಉಳಿದಿಲ್ಲ. ತಮಿಳುನಾಡು ಇರಲಿ, ಕೇರಳ ಇರಲಿ, ಆ ಎರಡೂ ರಾಜ್ಯಗಳು BJPಗೆ ಇನ್ನೂ ಬಾಗಿಲು ತೆರೆದಿಲ್ಲ. ಅದು ಕರ್ನಾಟಕದಲ್ಲಿ ಮಾತ್ರ ಇವತ್ತು BJP ದಕ್ಷಿಣದ ರಾಜ್ಯಕ್ಕೆ, ವಿಂಧ್ಯಾಚಲದ ಈ ಕಡೆ ಪ್ರವೇಶ ಮಾಡಿರೋದು ಕರ್ನಾಟಕದ ಮೂಲಕ ಅಂತ. ಅದರಿಂದ ಇದನ್ನು ಮತ್ತೆ ತಡೆಯುವ ಭಾಳ ದೊಡ್ಡ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷದ ಮೇಲಿದೆ. 1999ರ ನಂತರದ 4 ಇಲೆಕ್ಷನ್ ನೋಡಿದರೆ ಕಾಂಗ್ರೆಸ್ ಯಾವತ್ತೂ ಡಬಲ್ ಡಿಜಿಟಿಗೆ ಬಂದೇ ಇಲ್ಲ ಕರ್ನಾಟಕದಲ್ಲಿ. 1999ರಲ್ಲಿ 18 ಸೀಟ್ ಬಂದಿತ್ತು, 40% ವೋಟ್ ಬಂದಿತ್ತು. ಅದಕ್ಕೆ BJPಗೆ ಕೇವಲ 7 ಸೀಟ್ ಬಂದಿತ್ತು, 20-27% ಏನೋ ವೋಟ್ ಬಂದಿತ್ತು. ಅದರ ನಂತರದ ಪತನ ಇದೆಯಲ್ಲ ಕಾಂಗ್ರೆಸ್ ಇದ್ದು, ಅದು ಕಳೆದ ಚುನಾವಣೆಗೆ 1 ಸ್ಥಾನಕ್ಕೆ ಬಂದು ನಿಂತದ್ದು. ಅದಕ್ಕಿಂತ ಇನ್ನೂ ಕೆಳಗಡೆ ಇಳಿಲಿಕ್ಕೆ ಇಲ್ಲ. ಅದರಿಂದ ಇವತ್ತು ಕಾಂಗ್ರೆಸ್ ಪಕ್ಷದ ಭಾಳ ದೊಡ್ಡ ಮತ್ತೆ 1999ರ ಇಲೆಕ್ಷನ್ನ ರಿಸಲ್ಟ್ ತರುತ್ತಾ, ಅಂದರೆ 18 ಸೀಟ್ ಅದು ಆದರೆ BJP 6-7ಕ್ಕೆ ಇಳಿಯುತ್ತೆ, ಇನ್ನೂ ಕೆಳಗೆ ಇಳಿತಾ ಗೊತ್ತಿಲ್ಲ, ಅಂದರೆ ಬಂದರೆ. ಆದರೆ ಆ ಪರಿಸ್ಥಿತಿ ಕೂಡ ಏನು ಮೇಲ್ನೋಟಕ್ಕೆ ಕಾಣುತ್ತಿಲ್ಲ. ಯಾಕೆಂದರೆ ಕಳೆದ ಚುನಾವಣೆಯಲ್ಲಿ ಕರ್ನಾಟಕದ ಲೋಕಸಭೆಯಲ್ಲಿ 52% ವೋಟು ಬಂದಿತ್ತು BJPಗೆ, ಕಡಿಮೆ ಏನಲ್ಲ ಅದು. ಅದರಿಂದ ನೀವು ಯಾವ ಕ್ಷೇತ್ರಕ್ಕೆ ಹೋಗಿ ನೋಡಿದರೆ, ಉದಾಹರಣೆಗೆ ಉಡುಪಿ, ಮಂಗಳೂರು, BJPಯ ಕೋಟೆ ಅಂತ ನಾವು ಏನು ಹೇಳ್ತೇವೆ, ಅಲ್ಲೂ ಕೂಡ ಒಂದು ಸಂಚಲನ ಶುರುವಾಗಿರೋದು ನಿಜ. ಆದರೂ ಕೂಡ ಈಗ ಉಡುಪಿಯಲ್ಲಿ 3 ಲಕ್ಷ ಅಂತರ ಇತ್ತು, ಮಂಗಳೂರು ಲೋಕಸಭಾದಲ್ಲಿ 2.25 ಲಕ್ಷ ಅಂತರ ಇತ್ತು. ಅಷ್ಟು ಕವರ್ ಮಾಡಿ ಮತ್ತೆ ವಿನ್ನಿಂಗ್ ಮಾರ್ಜಿನನ್ನು ಗಳಿಸಬೇಕು ಅವರು. ಇದು ಭಾಳ ದೊಡ್ಡ ಚಾಲೆಂಜ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಮೇಲಿದೆ. ಆದರೆ ಈಗ ಭಾಳ ಮಂದಿ ಓಡಾಡಿ ಮಾಡಿದ ಸರ್ವೆ ಮತ್ತು ನಾವು ಕೂಡ ಅಲ್ಲಲ್ಲಿ ಓಡಾಡಿ ಜನರ ಹತ್ರ ಮಾತಾಡಿದ ಸರ್ವೆ ಪ್ರಕಾರ 10 ಸೀಟ್ ಅಂತ ಗ್ಯಾರಂಟಿ ಬರುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಕಾಂಗ್ರೆಸ್ ಪಕ್ಷಕ್ಕೆ 10 ಸೀಟ್ ಬರುತ್ತೆ ಅಂತ. ಅದು 12 ಆಗ್ತದೆ ಅಂತ ಹೇಳ್ತಾರೆ, 15 ಆಗ್ತದೆ ಅಂತ ಹೇಳ್ತಾರೆ, ಇನ್ನೂ ದಾಟಿ ಮುಂದೆ ಹೋಗೋ ಲೆಕ್ಕವನ್ನು ಹೇಳುವವರು ಇದ್ದಾರೆ. ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕೆಲವು ಅಡ್ವಾಂಟೇಜ್ಗಳು ಇದೆ ಈ ಸರಿ. ಮೊದಲನೇ ಅಡ್ವಾಂಟೇಜ್ ಏನಂದರೆ ಗ್ಯಾರಂಟಿ ಸ್ಕೀಮ್ಗಳು. ಈಗ ನೀವು ಕರ್ನಾಟಕದ ಗ್ಯಾರಂಟಿ ಸ್ಕೀಮ್ಗಳು ಈ ರೀತಿಯ ಸದ್ದು ಮಾಡಿತ್ತಂದರೆ ಒಂದು ಕ್ಷಣ BJP ಮತ್ತು ನರೇಂದ್ರ ಮೋದಿಯವರು ಕೂಡ ಅಧೀರರಾಗಿಬಿಟ್ರು. ಅದಕ್ಕಾಗಿ ಅವರು ಮೋದಿಗ ಗ್ಯಾರಂಟಿ ಅಂತ ಇಲ್ಲಿಯ ಬಸ್ಗಳ ಹಿಂಭಾಗದಲ್ಲೆಲ್ಲ ಮೋದಿ ಗ್ಯಾರಂಟಿ ಅಂತ ಶುರುವಾಯಿತು. ಯಾವ ಲಜ್ಜೆ ಮತ್ತೊಂದು ಮುಜುಗರ ಇಲ್ಲದೆ ಗ್ಯಾರಂಟಿ ಸ್ಕೀಮ್ನ ಹೆಸರನ್ನೇ ಎತ್ತಾಕೊಂಡ್ರು. ಅಂದರೆ ಆ ರೀತಿ ಅಭದ್ರತೆ ಅವರಿಗೆ ಕಾಡಿದೆ ಅಂತ ಅರ್ಥ. ಇಲ್ಲದ್ರೆ ಗ್ಯಾರಂಟಿ ಸ್ಕೀಮ್ನ ಸಕ್ಸಸ್ ಅವರದೇ ಸಮೀಕ್ಷೆಯಲ್ಲಿ ಏನೋ ಅದರಲ್ಲಿ ಯಶಸ್ಸು ಸಿಕ್ಕಿದೆ ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಮನವರಿಕೆ ಆಗಿರಬೇಕು. ಅದು ಈ ಗ್ಯಾರಂಟಿ ಸ್ಕೀಮು ಅದು ಘೋಷಣೆ ಮಾಡಿದಾಗಲೂ ಕೂಡ ಜನರಿಗೆ ಯಾಕೆ ನಂಬಿ ವಿಧಾನಸಭೆಗೆ ವೋಟ್ ಹಾಕಿದ್ರು ಅಂದರೆ, ಈ ಸಿದ್ದರಾಮಯ್ಯ ಸರ್ಕಾರಕ್ಕೆ ಒಂದು ಟ್ಯಾಗ್ ಇದೆ, ಅದು ಅಂದರೆ ನುಡಿದಂತೆ ನಡೆದ ಸರ್ಕಾರ ಅಂತ. 2013ರಲ್ಲಿ 165 ಭರವಸೆ ಕೊಟ್ಟು ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಿರೋದು. ಮತ್ತು ಯಾವುದು ಇಲ್ಲಿಯವರೆಗೆ ದೇಶದಲ್ಲಿ ಇಲೆಕ್ಷನ್ನ ಮ್ಯಾನಿಫೆಸ್ಟೋಗಳು ಚರ್ಚೆಗೇ ಬಂದಿಲ್ಲ ಯಾವತ್ತು.
ಈಗ ನಾವು ಎಲ್ಲ ನೋಡಿದ್ದೇವೆ, ನೀವು ನೋಡಿರಬೇಕು. ಇಲೆಕ್ಷನ್ ಟೈಮ್ನಲ್ಲಿ ಸುಮ್ಮನೆ ಮ್ಯಾನಿಫೆಸ್ಟೋ ರಿಲೀಸ್ ಆಗುತ್ತೆ, ಅದರ ನಂತರ ಮರೆತು ಬಿಡ್ತಾರೆ. ಆದರೆ 2013ರ ಮ್ಯಾನಿಫೆಸ್ಟೋವನ್ನು ಪ್ರತಿ ಬಜೆಟ್ನಲ್ಲಿ ಪ್ರತಿ ಭಾಷಣದಲ್ಲೂ ಸಿದ್ದರಾಮಯ್ಯ ನೆನಪು ಮಾಡ್ಕೊಳ್ತಾ ಇದ್ದು 165 ಭರವಸೆ ಕೊಟ್ಟಿದ್ದೇನೆ, ಅದನ್ನು ಈ ಬಜೆಟಲ್ಲಿ ಇಷ್ಟು, ಈ ಬಜೆಟಲ್ಲಿ ಇಷ್ಟು ಅಂತ ಮಾಡಿ 165 ಭರವಸೆ ಮತ್ತು ಪ್ಲಸ್ 25 ಬಂತು. ಇಂದಿರಾ ಕ್ಯಾಂಟೀನು, ಸವಿರುಚಿ ಕ್ಯಾಂಟೀನು, ಆಮೇಲೆ ಭಾಳಷ್ಟು ಪ್ರೋಗ್ರಾಮ್ಗಳು ಅದರ ಲಿಸ್ಟಲ್ಲಿ ಇರಲಿಲ್ಲ, ಅದು ಬಂದಿದೆ. ಅದರಿಂದ ಈ ಘೋಷಣೆ ಮಾಡಿದಾಗಲೂ ಕೂಡ ಅದು ಬಂತು. ಅದು ರಾಷ್ಟ್ರದಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಸ್ಕೀಮ್ಗಳನ್ನು ಹೇಳಿದರೆ ಅದನ್ನು ಮಾಡುತ್ತೆ. ಕರ್ನಾಟಕದಲ್ಲಿ ಮಾಡಿದೆ, ಅದರಿಂದ ತೆಲಂಗಾಣದಲ್ಲಿ ಅದಕ್ಕೆ ರಿಸಲ್ಟ್ ಸಿಕ್ತು, ಈಗ ದೇಶದಲ್ಲಿ ಸಿಕ್ತು. ಅದರಿಂದ ಒಂದು ಭಾಳ ಮುಖ್ಯವಾಗಿ ಇವತ್ತು ಜನರಿಗೆ ಗ್ಯಾರಂಟಿ ಸ್ಕೀಮ್ಗಳ ಬಗೆಗಿನ ಒಂದು ಒಲವು ಇದೆಯಲ್ಲ, ಅದು ಕಾಂಗ್ರೆಸ್ಸಿಗೆ ಫೇವರಬಲ್ ಆಗಿರೋದು. ಅದರಲ್ಲಿ ಗ್ಯಾರಂಟಿ ಸ್ಕೀಮ್ಗಳು ಅದು ಬರೀ ರೈತರ ಸಾಲ ಮನ್ನಾ ಇಂಥದ್ದಲ್ಲ, ಅದು ಮಹಿಳೆಯರನ್ನು ಫೋಕಸ್ ಆಗಿ ಇಟ್ಕೊಂಡು ಮಾಡಿರೋದು. ಬಸ್ನಲ್ಲಿ ಉಚಿತವಾಗಿ ಪ್ರಯಾಣ, ಅವರಿಗೆ ಮನೆ ಯಜಮಾನಿಗೆ 2,000 ರೂಪಾಯಿ ಕೊಡೋದು, ಇದೆಲ್ಲವೂ ಇದೆಯಲ್ಲ. ಮೊದಲ ಬಾರಿಗೆ ಮಹಿಳೆಯರನ್ನು ಕೂಡ ಒಂದು ವೋಟ್ ಬ್ಯಾಂಕ್ ಆಗಿ ಕನ್ಸಿಡರ್ ಮಾಡಿದೆ ಕಾಂಗ್ರೆಸ್ ಅಂತ ನಮಗೆ ಒಂದಿಷ್ಟು ಮಹತ್ವ ಕೊಟ್ಟಿದೆ. ಬರೀ ದಲಿತ ವೋಟ್ ಬ್ಯಾಂಕ್, ಮೈನಾರಿಟಿ ವೋಟ್ ಬ್ಯಾಂಕ್, ಓಲೈಕೆ ಎಲ್ಲ ಮಹಿಳೆಯರನ್ನು ಮಾಡಿದೆ ಅನ್ನೋದು ಇದೆಯಲ್ಲ, ಅದು ಒಂದು ವರ್ಕೌಟ್ ಆಗಿದೆ. ಅದರ ಜೊತೆಗೆ ನನ್ನ ಪ್ರಕಾರ BJPಯವರು ಕೂಡ ಕಾಂಗ್ರೆಸ್ಸಿನ ಟ್ರ್ಯಾಪಲ್ಲಿ ಬಿದ್ದುಬಿಟ್ರು ಅಂತ ನನಗೆ ಅನಿಸುತ್ತೆ. ಅವರು ಅನಗತ್ಯವಾಗಿ ಗ್ಯಾರಂಟಿ ಸ್ಕೀಮ್ಗಳನ್ನು ವಿರೋಧ ಮಾಡಲಿಕ್ಕೆ ಶುರು ಮಾಡಿದರು. ಖಜಾನೆ ಇವರು ಇಂಪ್ಲಿಮೆಂಟ್ ಮಾಡೋದೇ ಇಲ್ಲ, ಖಜಾನೆ ಖಾಲಿಯಾಗಿದೆ ಅಂತ. ಅಂದರೆ ಗ್ಯಾರಂಟಿ ಸ್ಕೀಮ್ಗಳು ಮತ್ತು ಸಿದ್ದರಾಮಯ್ಯ ಪರ್ಟಿಕ್ಯುಲರ್ಲಿ ಇದರಲ್ಲಿ ನಾನು ಹೇಳಬೇಕಿದ್ರೆ, ಸಿದ್ದರಾಮಯ್ಯನವರಿಗೆ ಬಜೆಟ್ ಇಕಾನಮಿಕ್ಸ್ ಬಗ್ಗೆ ಅವರಿಗೆ ಗೊತ್ತಿದೆ. ಅದರ ಬಗ್ಗೆ ಅವರು ಭಾಳ ಫ್ರೀಯಾಗಿ ಮಾತಾಡ್ತಾರೆ. ಅದರಿಂದ ಅವರು ಲೆಕ್ಕ ಮೊದಲ 1-2 ತಿಂಗಳು ಅದನ್ನು ಹೇಗೆ ಇಂಪ್ಲಿಮೆಂಟ್ ಮಾಡೋದು ಅನ್ನೋದ್ರ ಬಗ್ಗೆ ನೋಡಿದರೆ ಅದರಿಂದ ಜನರಿಗೆ ನಂಬಿಕೆ ಹುಟ್ಟಿತು. ಅದು ಒಂದು. ಎರಡನೇದಾಗಿ BJP ವಿರೋಧ ಮಾಡಿದೆ ಅನ್ನೋ ಕಾರಣಕ್ಕಾಗಿ ಏನಾಯ್ತು ಅಂದರೆ, ಏನಾದರೂ BJP ಅಧಿಕಾರಕ್ಕೆ ಬಂದರೆ ಇದು ನಿಲ್ಲಿಸಿಬಿಡ್ತಾರಾ ಏನೋ ಒಂದು ಭಯ ಜನರಲ್ಲಿ ಇರ್ಬೋದು. ಗ್ಯಾರಂಟಿಯನ್ನು ವಿರೋಧ ಮಾಡೋದಂದರೆ ಅದರ ಫಲಾನುಭವಿಗಳನ್ನು ವಿರೋಧ ಮಾಡಿದಾಗ ಏನೋ ಒಂದು ವಿಸ್ಪರಿಂಗ್ ಪ್ರಚಾರ ಕೂಡ ಅದು ನಡೆಯುತ್ತದೆ. ಅದು ಒಂದು. ಎರಡನೇದಾಗಿ ಕಾಂಗ್ರೆಸ್ ಭಾಳ ಕಾಲದ ನಂತರ ಕಳೆದ ವಿಧಾನಸಭಾ ಚುನಾವಣೆ ಇರ್ಬೋದು, ಈ ಲೋಕಸಭಾ ಚುನಾವಣೆ ಇರ್ಬೋದು, ಇಲೆಕ್ಷನನ್ನು ಫೇಸ್ ಮಾಡುವ ಸ್ಟ್ರಾಟಜಿಗಳನ್ನು ಭಾಳ ಚೆನ್ನಾಗಿ ಮಾಡ್ಕೊಂಡು ಬಂದಿದೆ. ಉದಾಹರಣೆಗೆ ಅಭ್ಯರ್ಥಿಗಳ ಆಯ್ಕೆ ಇರ್ಬೋದು. ಈಗ ಇಲ್ಲಿಯ ಈ ಸರಿ ಒಂದು ಅಡ್ವಾಂಟೇಜ್, ಸುಮಾರು 10-12 ಕ್ಷೇತ್ರಗಳಲ್ಲಿ ಸಂಬಂಧಿಕರಿಗೆ ಓಟ್ ಕೊಟ್ಟಿದ್ದಾರೆ. ಮಕ್ಕಳಿಗೆ ಓಟ್ ಕೊಟ್ಟಿದ್ದಾರೆ, ಹೆಂಡತಿಗೆ ಕೊಟ್ಟಿದ್ದಾರೆ, ತಮ್ಮನಿಗೆ ಕೊಟ್ಟಿದ್ದಾರೆ. ಇದು ಜನರಿಗೆ ನಿಮ್ಮ ಇವತ್ತು ವಂಶ ಪರಂಪರೆ ರಾಜಕೀಯ ಜನ ಎಷ್ಟು ಒಗ್ಗಿಬಿಟ್ಟಿದ್ದಾರೆ ಅಂದರೆ, ಯಾರ ಮಗಳಿಗೆ ಯಾರ ಮಗನಿಗೆ ಅವರಿಗೆ ಇಂಪಾರ್ಟೆಂಟ್ ಅಲ್ಲ ಇವು ಅಂತ ಅನಿಸ್ಬಿಟ್ಟಿದೆ. ಅದು ಕಾಂಗ್ರೆಸ್ಸಿಗೆ ಇದು ಹೇಗೆ, ಅದು ಕಾರ್ಯಕರ್ತರ ಮಟ್ಟದಲ್ಲಿ ಸ್ವಲ್ಪ ಅಸಮಾಧಾನಕ್ಕೆ ಕಾರಣ ಆಗಿರ್ಬೋದು, ಮತದಾರರ ಮಟ್ಟದಲ್ಲಿ ಇದಕ್ಕೆ ಅದು ಅವರು ತಲೆಗೆ ಹಾಕ್ಕೊಳ್ಳೋದು ಎಲ್ಲ ಕಡೆ ಹಂಗೇನೆ ಇರುವುದು ಅಂತ. ಕಾಂಗ್ರೆಸ್ಸಿಗೆ ಇದು ಹೇಗೆ ಅಡ್ವಾಂಟೇಜ್ ಏನಾಯ್ತಂದರೆ, ಈಗ ಒಬ್ಬ ಮಿನಿಸ್ಟ್ರ್, ಪರ್ಟಿಕ್ಯುಲರ್ ನಿರ್ದಿಷ್ಟ ಒಬ್ಬ ಮಿನಿಸ್ಟ್ರು, ಅವನು ಬೇರೆಯವರಿಗೆ ಟಿಕೆಟ್ ಕೊಟ್ಟಿದ್ರೆ ಅವನು ಎಷ್ಟು ಇನ್ವಾಲ್ವ್ ಆಗ್ತಾನೆ ಅದು ಗೊತ್ತಿಲ್ಲ. ಅದು ಈಗ ತನ್ನ ಮಗಳಿಗೆ, ತನ್ನ ಮಗನಿಗೆ, ತಮ್ಮನಿಗೆ, ಹೆಂಡತಿಗೆ ಕೊಟ್ಟಾಗ ಅವರು 200% ಇನ್ವಾಲ್ವ್ ಆಗಿದ್ದಾರೆ. ಅವರು ಅದರಲ್ಲಿ ದುಡ್ಡು ಕೊಟ್ಟಿದ್ದವರಿಗೆಲ್ಲ ದುಡ್ಡಿದ್ದವರಿಗೆ ಕೊಟ್ಟಿದ್ದಾರೆ, ಅಂಥ ಸಂಪನ್ಮೂಲಗಳಿದ್ದವರಿಗೆ ಕೊಟ್ಟಿದ್ದಾರೆ. ಅದರಿಂದ ಒಂದು 10-12 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಫಂಡಿಂಗ್ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಾಗಿರಲಿಲ್ಲ. ಆಮೇಲೆ ಅವರು ಎಲ್ಲರೂ ಭಾಳ ಪ್ರಾಮಿನೆಂಟ್ ಮತ್ತು ಭಾಳ ಪವರ್ಫುಲ್ಲಾದ ಮಿನಿಸ್ಟ್ರುಗಳು ಮಕ್ಕಳು, ತಮ್ಮಂದಿರು, ಹೆಂಡತಿಯರೇ ಕೊಟ್ಟಿರೋದ್ರಿಂದ ಅವರೆಲ್ಲ ತನ್ನ ಮನ ಧನಗಳನ್ನೆಲ್ಲವನ್ನು ಎನರ್ಜಿಗಳನ್ನು ಕೆಲಸ ಮಾಡಿದ್ದಾರೆ. ಅದು ಕೂಡ ಅಡ್ವಾಂಟೇಜ್ ಆಗಿ ಅವರಿಗೆ ಪರಿಣಮಿಸಿದೆ. ಅದರ ನಂತರ ಈ ಸೌತ್ ನಾರ್ತ್ದು ಒಂದು ಡಿಬೇಟ್ ಏನು ಶುರುವಾಯಿತು, ಅದು ಸಾಮಾನ್ಯವಾಗಿ ಯಾರಿಗೆ ಅರ್ಥ ಆಗಿಲ್ಲ ಅಂತ ಹೇಳ್ಬೋದು. ನಾನು ಊರಿಗೆ ಹೋಗಿದ್ದಾಗ ಜನ ಕೆಲವರು ಮಾತಾಡ್ತಾಯಿದ್ರು, ಅವರಿಗೆ ನಿಮಗೆ ಫೈನಾನ್ಸ್ ಕಮಿಷನ್ ಏನು ಹೇಳುತ್ತೆ ಮತ್ತೊಂದು ಗೊತ್ತಿಲ್ಲ, ಏನೋ ನಮ್ಮದು 4,500 ಕೋಟಿ ನಾವು ಕೊಡ್ತೇವೆ ಅಂತೆ, ಅದಕ್ಕೊಂದು 50,000 ಮಾತ್ರ ವಾಪಸ್ ಕೊಡ್ತಾರಂತೆ, ಅದು ನಿಜಾನ ಅಂತ ಕೇಳ್ತಾರೆ. ಅಷ್ಟರ ಮಟ್ಟಿಗೆ ಅದು ಪರ್ಕ್ಯುಲೇಟ್ ಆಗಿದೆ. ತೆರಿಗೆ ಹಂಚಿಕೆ ಇದೆಯಲ್ಲ, 4,500 ಲಕ್ಷ ಕೋಟಿ ರೂಪಾಯಿ ನಾವು ಅಲ್ಲಿ ಕೊಡ್ತೇವೆ ಅಂತೆ, 50,000 ಮಾತ್ರ ಬರುವುದು ಅಂತ ಅಂದರೆ ಜನರಿಗೆ ಅಷ್ಟು ಅರ್ಥ ಆಗಿದೆ. ನಮ್ಮಿಂದ ಏನೋ ಕಿತ್ಕೊಳ್ತಾ ಇದ್ದಾರೆ. ಮತ್ತು ನಾರ್ತ್ ಬಗ್ಗೆ ಒಂದು ಅಸಹನೆ ನಮ್ಮಲ್ಲಿ ಸಾಮಾನ್ಯವಾಗಿ ಇದೆ ಇದರಲ್ಲಿ. ಸೊ ಅದು ಕೂಡ ಸ್ವಲ್ಪ ವರ್ಕೌಟ್ ಆಗಿದೆ. ಈ ಬರ ಪರಿಹಾರ ಅದು ಕಾಂಗ್ರೆಸ್ 1 ವರ್ಷದಲ್ಲಿ ಅದನ್ನೊಂದು ದೊಡ್ಡ ಪೊಲಿಟಿಕಲ್ ಇಶ್ಯೂ ಮಾಡಲಿಕ್ಕೆ ಅದು ಸಕ್ಸಸ್ ಆಗಿದೆ. ಅದು ಈಗ ಡೆಲ್ಲಿಗೆ ಹೋಗಿ ಒಂದು ದೊಡ್ಡ ಮಾಡಿ ಅದು ಜನರಿಗೆ ಮುಟ್ಟಿದೆ ಅದರಿಂದ. ಸೊ ಇದೆಲ್ಲವೂ ವರ್ಕ್ ಆಗಿದೆ. ಇದಕ್ಕೆ ವಿರುದ್ಧವಾಗಿ ನೀವು BJPಯನ್ನು ನೋಡಿದರೆ, BJPಯಲ್ಲಿ ಈ ಚುನಾವಣೆಯಲ್ಲಿ ಒಂದು ಕೋಆರ್ಡಿನೇಷನ್ನೇ ಇರಲಿಲ್ಲ. ಅದರಲ್ಲಿ ಟಿಕೆಟ್ ಹಂಚಿಕೆ ಬಗ್ಗೆ ಮೊದಲ ದಿನದಿಂದಲೂ ಅಸಮಾಧಾನ ಇತ್ತು.
ಯಾಕೆಂದರೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರ ಕೈಗೇನೆ ಎಲ್ಲ ಅಧಿಕಾರ ಕೊಟ್ಟಿದ್ದಾರೆ. ಇನ್ನೊಂದು ಬಣ ಏನಿತ್ತು, ಇಲ್ಲೊಂದು ಬಣ ರಾಜಕೀಯ ಇದೆ, ಬಿ ಎಲ್ ಸಂತೋಷ್ ವರ್ಸಸ್ ಯಡಿಯೂರಪ್ಪ. ಬಿ ಎಲ್ ಸಂತೋಷ್ ಹಿಂದಿನ ಎಲ್ಲ ಚುನಾವಣೆಗಳಲ್ಲಿ ಅವರೇ ಬಹಳ ಮುತುವರ್ಜಿ ವಹಿಸ್ಕೊಂಡು ಕ್ಯಾಂಡಿಡೇಟ್ ಸಿಲೆಕ್ಷನ್ನು, ಇಲ್ಲದ್ರೆ ಮಿನಿಸ್ಟ್ರಿ ಫಾರ್ಮೇಷನ್ ಇದರಲ್ಲೂ ಅವರು ಇಲ್ಲಿ ಇನ್ಚಾರ್ಜ್ ಆಗಿದ್ದರು. ಈ ಸರಿ ಅವರನ್ನು ಪಕ್ಕಕ್ಕೆ ಸರಿಸಿದ್ದಾರೆ, ಇವರಿಗೆ ಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಅದರಿಂದ ನೀವು ಭಾಳ ನಮಗೆ ವಿಸಿಬಲ್ ಆಗಿ ಕಾಣುತ್ತೆ ಯಾರ್ಯಾರು ಬಿ ಎಲ್ ಸಂತೋಷಿನ ಶಿಷ್ಯರು. ಅದು ಪ್ರತಾಪ್ ಸಿಂಹ ಇರ್ಬೋದು, ಈಶ್ವರಪ್ಪ ಇರ್ಬೋದು, ನಳಿನ್ ಕುಮಾರ್ ಕಟೀಲ್ ಇರ್ಬೋದು, ಸಿ ಟಿ ರವಿ ಇರ್ಬೋದು, ಇವರೆಲ್ಲರನ್ನೂ ಸೈಡಿಗೆ ಹಾಕಿದ್ದಾರೆ. ಅದರಿಂದ ಈ ಬಣ ರಾಜಕೀಯ ಇದರಿಂದ ನನ್ನ ಪ್ರಕಾರ ಕರ್ನಾಟಕದಲ್ಲಿ ಬಿ ಜೆ ಪಿ ಏನಾದರೂ 10ಕ್ಕಿಂತ ಕಡಿಮೆ ಈ ಸ್ಥಾನಕ್ಕೆ ಕುಸಿದರೆ, ಇಲ್ಲದ್ರೆ 10, 11 ಈ ಮಾಡಿ ಅಂದರೆ ಕಾಂಗ್ರೆಸ್ ಜಾಸ್ತಿ ಬಂದರೆ ಭಾಳ ಖುಷಿ ಪಡುವವರು ನನ್ನ ಪ್ರಕಾರ ಕಾಂಗ್ರೆಸ್ಸಿಗಿಂತಲೂ ಹೆಚ್ಚಾಗಿ ಈ ಬಣದವರು ಖುಷಿ ಪಡ್ಬೋದು. ಅದು ಅಂಥ ಪರಿಸ್ಥಿತಿ ಇದೆ. ಅದು ಆರ್ ಎಸ್ ಎಸ್ನ ಪಾರ್ಟಿಸಿಪೇಷನ್ ನೀವು ನೋಡಿದರೆ, ಉದಾಹರಣೆಗೆ ಉಡುಪಿಯಲ್ಲಿ ನೋಡಿ ರಘುಪತಿ ಭಟ್ರು ರೆಬೆಲ್ ಆಗಿಬಿಟ್ರು. ಇವರೆಲ್ಲರೂ ಪಕ್ಕ ಆರ್ ಎಸ್ ಎಸ್ನ ಭಾಳ ಆಪ್ತರಾಗಿರೋರು. ಈಶ್ವರಪ್ಪ ಇರಲಿ, ಪ್ರತಾಪ್ ಸಿಂಹ ಇರಲಿ, ಸಿ ಟಿ ರವಿ ಇರಲಿ, ನಳಿನ್ ಕುಮಾರ್ ಕಟೀಲ್ ಇರಲಿ, ಇವರೆಲ್ಲರೂ ಆಪ್ತರಾಗಿರುವವರು. ಅದರಿಂದ ಅವರು ಹಿಂದಿನ ಇಲೆಕ್ಷನಲ್ಲಿ ಯಾವ ರೀತಿ ಕೆಲಸ ಮಾಡಿದ್ದಾರೆ ಆ ಕೆಲಸವನ್ನು ಈ ಇಲೆಕ್ಷನಲ್ಲಿ ಮಾಡಿಲ್ಲ ಎನ್ನುವುದು ಮೇಲ್ನೋಟಕ್ಕೆ ಕಾಣುತ್ತೆ. ಮತ್ತು ಅವರಲ್ಲೂ ಒಂದು ಅಭಿಪ್ರಾಯ ಇದೆ, ನೀವು ಬಿ ಜೆ ಪಿಗೆ ಒಂದು ಉತ್ತಮ ಫಲಿತಾಂಶ ಬಂದರೆ ಈ ವಿಜಯೇಂದ್ರ ಯಡಿಯೂರಪ್ಪ ಇವರ ಆಧಿಪತ್ಯ ಇದೆಯಲ್ಲ ಅದು ಇನ್ನೂ ಭದ್ರ ಆಗಿರುತ್ತೆ, ನಾವು ಸೈಡಿಗೆ ಹೋಗ್ತೇವೆ ಅಂತ. ಕನಿಷ್ಠ ಈ ಇಲೆಕ್ಷನಲ್ಲಿ ಸೋಲ್ಲಿ ಅಂತ ಅವ್ರು ಕೆಲಸ ಮಾಡಿದ್ದಾರೆ ಇಲ್ವಾ, ಅವರ ಪ್ರಾಮಾಣಿಕವಾದ ಆಶಯ ಇವರು ಕಡಿಮೆ ಸೀಟ್ ಬರಲಿ ಅಂತಲೇ ಇರ್ಬೋದು. ಅದು ಕಾಂಗ್ರೆಸ್ಸಿಗೆ ಸ್ವಲ್ಪ ಅಡ್ವಾಂಟೇಜ್ ಆಗಿದೆ ಅಂತ ನನಗೆ ಅನಿಸೋದು. ಈ ಎಲ್ಲ ಫ್ಯಾಕ್ಟ್ರಿಗಳಿಂದಾಗಿ ಕಾಂಗ್ರೆಸ್ 99ರ ಇಲೆಕ್ಷನ್ನ ಒಂದು ಅಂದರೆ ಡಬಲ್ ಡಿಜಿಟಿಗೆ ಬರುವ ಎಲ್ಲ ಚಾನ್ಸಸ್ ಇದೆ. ಆ ಡಬಲ್ ಡಿಜಿಟ್ 11ಕ್ಕೆ ನಿಲ್ಲುತ್ತಾ ಅಲ್ಲ 18 ಆಗುತ್ತಾ ಎನ್ನುವುದನ್ನು ನಾವು ನೋಡಬೇಕಾಗುತ್ತೆ. ಒಟ್ಟಾರೆಯಾಗಿ ಕಾಂಗ್ರೆಸ್ಗೆ ಗ್ಯಾರಂಟಿ ಯೋಜನೆಗಳು ಬಲ ತುಂಬ್ತಾ ಇದ್ರೆ, ಇನ್ನೊಂದು ಕಡೆ ಬಿಜೆಪಿಗೆ ಬಣ ರಾಜಕಾರಣ ಹಿನ್ನಡೆ ಆಗ್ತಾ ಇದೆ ಅಂತ ಅನಿಸುತ್ತೆ. ಸೊ ನಾವು ಈ ಕರ್ನಾಟಕ ರಾಜಕಾರಣದ ಪರ್ಟಿಕ್ಯುಲರ್ ಆಗಿ ಈ ಲೋಕಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ನೋಡೋದಾದ್ರೆ ಬಿಜೆಪಿ ಮತ್ತು JDSನ ಮೈತ್ರಿ ಒಂದು ಪ್ರಮುಖ ವಿದ್ಯಮಾನವಾಗಿ ಮೂಡಿಬಂದಿತ್ತು. ಯಾಕೆ ಅಂತ ಹೇಳಿದ್ರೆ, ಹಿಂದೆ ಒಂದ್ಸರಿ ಬಿಜೆಪಿ ಜೊತೆಗೆ ಮೈತ್ರಿ ಮಾಡ್ಕೊಂಡಿದ್ದ ಕುಮಾರಸ್ವಾಮಿ ಅವರು ಅಲ್ಲಿಂದ ಹೊರಗಡೆ ಬಂದು ನಾನು ದೊಡ್ಡ ತಪ್ಪು ಮಾಡಿದೆ, ಯಾವತ್ತೂ ಮೈತ್ರಿ ಮಾಡ್ಕೊಳ್ಳಲ್ಲ ಅಂತಿದ್ರು. ಅಂಥವ್ರು ಮತ್ತೆ ಹೋಗಿ ಮೈತ್ರಿ ಮಾಡ್ಕೊಂಡಿದ್ರು. ಸೊ ಈ ಬಿಜೆಪಿ ಮತ್ತು JDSನ ಮೈತ್ರಿಯಿಂದ ಈ ಚುನಾವಣಾ ಫಲಿತಾಂಶದ ಮೇಲೆ ಏನಾದರೂ ಪರಿಣಾಮ ಆಗ್ಬಹುದಾ? ಹೆಂಗೆ ಅನಿಸುತ್ತೆ ಸರ್ ನಟರಾಜ್ ಸರ್ ತಮಗೆ? ಇದರಲ್ಲಿ JDS ಮತ್ತು BJP ಮೈತ್ರಿ ಹಿಂದೆ ನಾವೀಗ ಮಾತಾಡಿದ್ವಿ ಅದೇ ವಿಚಾರನ. JDSಗೆ ಬಹುಶಃ ಅದು ಸರ್ವೈವಲ್ ಪ್ರಶ್ನೆ ಕಾರಣದಿಂದ ಅದು ಹೋಗಿರ್ಬೋದೇ ಹೊರತು ಅದರಿಂದ ದೊಡ್ಡ ಮಟ್ಟದೇನೋ ಲಾಭ ಆಗುತ್ತೆ ಅನ್ನೋ ಥರದ್ದು ನಿರೀಕ್ಷೆ ಇಲ್ಲ. ಬಹುಶಃ BJP ಗಮನಿಸಿದ್ರೆ ಆ ರೀತಿಯಲ್ಲಿ ನೋಡಿದ್ರೆ BJP JDSನ ಇಲ್ಲವಾಗಿಸುವ ಇನ್ನೊಂದು ದಾಳನ್ನು ಉರುಳಿಸ್ತಾ ಇದೆ. ಮುಂದಿನ ಹಂತಕ್ಕೆ ಅದನ್ನು ತೊಗೊಂಡೋಗ್ತಾ ಇದೆ. ಅಂದರೆ ಒಂದು ಪ್ರಾದೇಶಿಕ ಪಕ್ಷನ ಒತ್ತರಿಸುವಂಥ ಏನೆಲ್ಲ ಸ್ಟ್ರಾಟಜಿ ಇರುತ್ತೆ ಅದು BJP ಮಾಡ್ತಾ ಇದೆ. ಅದನ್ನು JDS ಇಲ್ಲಿಯೂ ಕೂಡ ನಾವು ಲೆಕ್ಕ ತೊಗೊಂಡ್ರೆ ಬೆಂಗಳೂರು ಗ್ರಾಮಾಂತರನ BJP ಅದನ್ನು ಒಂದು ಟಫ್ ಫೈಟ್ ಇರುವಂಥ ಸೀಟ್ ಇದೆ ಅಲ್ಲಿ. ಮತ್ತು ಎಗೈನ್ ಅದು JDS ಕೊಟ್ಟಿರೋಂಥ ಕ್ಯಾಂಡಿಡೇಟು ಅವ್ರನ್ನ ಆದರೆ BJP ಟಿಕೆಟಿಂದ ಅವರು ಫೈಟ್ ಮಾಡ್ತಾ ಇದ್ದಾರೆ ಅಲ್ಲಿ. ಚಾನ್ಸಸ್ ಅದನ್ನು ಯಾವುದೇ ರೀತಿ ನೀವು ನೋಡಿದ್ರೆ NDA ಅಂತ ತೊಗೊಂಡ್ರೂ ಕೂಡ ಅದು ಭವಿಷ್ಯದಲ್ಲಿ ಅದು ಲೆಕ್ಕ ಆಗೋದು ಇನ್ ಕೇಸ್ ಗೆದ್ದರೆ ಅದು BJP ಸೀಟ್ ಅಂತಲೇ ಕೌಂಟ್ ಆಗುವಂಥದ್ದು. ಅದನ್ನು JDS ನಾನು ಹಿಂದೆ ಕೂಡ ಅದನ್ನು ಎಕ್ಸ್ಪ್ಲೈನ್ ಮಾಡಿದಾಗೆ ಲೋಕಸಭಾ ಚುನಾವಣೆ ಅಂತ ಬಂದಾಗ JDSನ ವೋಟ್ ಶೇರು ಭಾಳ ಡ್ರಾಸ್ಟಿಕ್ಕಾಗಿ ಡಿಕ್ರೀಸ್ ಆಗ್ತಾ ಬಂದಿದೆ. ಅದು 2004 ಚುನಾವಣೆಯಿಂದಲೂ ನಾವು ಅದನ್ನು ಗಮನಿಸ್ತಾ ಹೋಗ್ಬೋದು. ಅದನ್ನು 2004 ಆಗಲಿ 2009 ಒಂದೇನು 20% ಸುಮಾರಿಗಿದ್ದಂಥದ್ದು 2009 ಅದು ಒಂದು 13% ಕುಸ್ತಿತ್ತು ಅದನ್ನಾಗಲೇ. ಆ ನಂತರ ಕನ್ಸಿಸ್ಟೆಂಟಾಗಿ 11%, 9% ಆ ಥರ ಕುಸ್ತಿದೆ. ಹಿಂದಿನ ಸರಿ ಚುನಾವಣೆಯಲ್ಲೂ ಕೂಡ ಅದು 9% ಇದೆ. ಬಹುಶಃ ಹೆಚ್ಚೆಚ್ಚು JDS ಸೀಮಿತಗೊಳ್ತಾ ಇರೋವಂಥದ್ದಿದೆ. ಈ ಸರಿ ಚುನಾವಣೆಯಲ್ಲೂ ಕೂಡ ತುಮಕೂರು ಅದು ಒಂದು ಫೈಟ್ ಮಾಡಬಹುದಾದಂಥ ಕ್ಷೇತ್ರ ಆಯಿತು. ಅದನ್ನು ಇಂಡಿಪೆಂಡೆಂಟಾಗಿ ನಿಂತಿದ್ರೆ ಅದು ನಿಮಗೆ ಸೀಟಾಗಿ ಕನ್ವರ್ಟ್ ಆಗ್ತಾಯಿತ್ತೋ ಇಲ್ಲೋ, ನಿಮಗೆ ವೋಟ್ ಶೇರಲ್ಲಿ ಬಹುಶಃ ಅದು ಆಡಾಗ್ತಾಯಿತ್ತು ಅದನ್ನು. ಆದರೆ ಸೀಟಾಗಿ ಕನ್ವರ್ಟ್ ಆಗಿಲ್ಲ ಅಂತಂದರೆ ನಮ್ಮ ರಿಲೆವೆನ್ಸೇ ಇಲ್ಲ ಅನ್ನೋ ಥರದ ಲೆಕ್ಕಾಚಾರಕ್ಕೆ ಬಂದಂಗೆ ಕಾಣಿಸುತ್ತೆ ಅವರು. ಆ ಕಾರಣದಿಂದಾಗಿ ಮತ್ತು JDS ಅಟ್ಲೀಸ್ಟ್ ನೀವು ಈಗ ಅಲ್ಲಿ ಅದನ್ನು BJPಗೆ ನೀವು ಬಿಟ್ಕೊಟ್ರೆ ಅದು JDS ಒನ್ ಆಫ್ ದ ಫೈಟಿಂಗ್ ಸೀಟ್ಸ್. ಅದು ಹಿಂದಿನ ಸರಿ ದೇವೇಗೌಡರನ್ನು ಭಾಳ ಕಡಿಮೆ ತಿನ್ ಮಾರ್ಜಿನಲ್ಲೇ ಅಲ್ಲಿ ಹೋಗಿದ್ದಂಥದ್ದಂತಾನೆ. ಹಾಗಿರುವಾಗ ನೀವು ಇದರಿಂದ JDSಗೆ ಗೈನ್ ಏನಾಗ್ತಾ ಇದೆ ಅನ್ನೋಂಥದ್ದನ್ನು ಅವರನ್ನೇ ಹೇಳಬೇಕು. ಅದನ್ನು JDS ಇದರಿಂದ ನಮಗೆ ಪೊಲಿಟಿಕಲಿ ನಾವು ರಿಲೆವೆಂಟ್ ಆಗ್ತೀವಿ ಅನ್ನೋದ್ರ ಆಚೆಗೆ, ಅಥವಾ
ನಮಗೆ ನಾಳೆ ದಿನ ಬಿ ಜೆ ಪಿ ಸರ್ಕಾರ ಕೇಂದ್ರದಲ್ಲಿದ್ದರೆ ನಮಗೆ ಆರ್ಮ್ ಟ್ವಿಸ್ಟಿಂಗ್ ಆಗೋಲ್ಲ, ಐ ಟಿದಾಗಲಿ ಸಿ ಬಿ ಐದಾಗಲಿ ಇ ಡಿದಾಗಲಿ ಈ ಥರದ್ದು ಯಾವುದೋ ಸಮಸ್ಯೆಗಳಿರಲ್ಲ ಅಂತ ಏನಾದರೂ ಹೇಳ್ಬೋದು. ಆ ಥರದ್ದು ಏನಾದರೂ ಇರ್ಬೋದು. ಬಿಟ್ಟರೆ ಉಳಿದಂಥ ಇನ್ಯಾವುದೇ ಪ್ರಾಕ್ಟಿಕಲ್ ರೀಸನ್ಸು ಒಂದು ಚುನಾವಣಾ ರಾಜಕಾರಣದ ದೃಷ್ಟಿಯಿಂದ ನೋಡಿದ್ರೆ ಆ ಮೈತ್ರಿಗೆ ಕಾಣಿಸೋದಿಲ್ಲ. ಇದಕ್ಕೆ ಜೆ ಡಿ ಎಸ್ ಅದನ್ನು ತನ್ನನ್ನು ತಾನೇ ಅದು ಗಿಲೆಟಿನ್ಗೆ ಒಡ್ಕೋತಾ ಇರೋ ಥರ ಕಾಣಿಸುತ್ತೆ ಅದನ್ನು ಇದನ್ನು ನೋಡಿದಾಗ. ಗೈನ್ ಆನ್ ದ ಅದರ್ ಹ್ಯಾಂಡ್ ಗೈನ್ ಯಾರಾಗ್ತಾ ಇದ್ದಾರೆ ಅಂತಂದರೆ ಬಿ ಜೆ ಪಿಗೆ. ಜೆ ಡಿ ಎಸ್ಗೆ ಭವಿಷ್ಯದ ಯಾವ ಅಸ್ತಿತ್ವದ ಪ್ರಶ್ನೆಯಲ್ಲಿ ಜೆ ಡಿ ಎಸ್ ಅದನ್ನು ನೋಡ್ತಾ ಇದೆ, ಬಿ ಜೆ ಪಿ ಜೊತೆ ಹೋಗಿರೋದನ್ನು ಜೆ ಡಿ ಎಸ್ ಯಾವ ರೀತಿ ನೋಡ್ತಾ ಇದೆ ಅನ್ನೋದನ್ನು ನಮಗೆ ಅದನ್ನು ಬಹುಶಃ ರಾಜಕೀಯ ವಿಶ್ಲೇಷಕರಾಗಿ ಆ ಥರದ್ದು ಯಾವುದೇ ಉತ್ತರಗಳು ಸಿಗೋದಿಲ್ಲ, ಒಂದು ಸಾಲಿಡ್ ಆಗಿರುವಂಥ ಉತ್ತರಗಳು ಸಿಗೋದಿಲ್ಲ. ಉಳಿದಂತೆ ನಮಗೆ ಕಾಣದಂಥ ಉತ್ತರಗಳು ಜೆ ಡಿ ಎಸ್ ಬಳಿ ಏನೋ ಇರ್ಬೋದು. ಅದನ್ನು ಅವ್ರು ರಿವೀಲ್ ಮಾಡಬೇಕು ಅಷ್ಟೇ. ಅದನ್ನು ಒಟ್ಟಾರೆ ಅಂದರೆ ಜೆ ಡಿ ಎಸ್ ಪಕ್ಷದ ಮೈತ್ರಿಯಿಂದ ಬಿ ಜೆ ಪಿಗೆ ಲಾಭ ಇರ್ಬೋದಾದರೂ ಜೆ ಡಿ ಎಸ್ಗೆ ಲಾಭ ಇಲ್ಲ. ನಿರ್ದಿಷ್ಟವಾಗಿ ಹೇಳಬೇಕು ಅಂದರೆ ಈ ಚುನಾವಣೆಯಲ್ಲಿ ಯಾವುದೇ ಪ್ರಭಾವನ ಅದು ಆ ಮೈತ್ರಿ ಬೀರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಹುತೇಕವಾಗಿ. ಸರ್, ಇಲ್ಲಿ ಈ ಚುನಾವಣೆಯ ಫಲಿತಾಂಶವನ್ನು ಹೊರಗಿಟ್ಟು ನೋಡೋದಾದ್ರೂ ಜೆ ಡಿ ಎಸ್ ಜೊತೆಗೆ ಬಿ ಜೆ ಪಿ ಮಾಡಿಕೊಂಡಿರುವ ಮೈತ್ರಿಯನ್ನು ಈ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಒಕ್ಕಲಿಗ ಮತಗಳು ನಿರ್ಣಾಯಕ ಪ್ರದೇಶಗಳಲ್ಲಿ ಬೇರೂರಲ್ಲೂ ನೆಲೆಯೂರಲ್ಲೂ ಅದು ಬಳಸ್ಕೊತಾ ಇದೆ ಅನ್ನೋ ವಾದ ಇದೆ. ಇದು ಈ ಚುನಾವಣೆಯ ನಂತರದಲ್ಲಿ ಮುಂದಿನ ದಿನಗಳಲ್ಲಿ ಬಿ ಜೆ ಪಿಗೆ ಲಾಭ ಆಗಬಹುದಾ ಈ ಮೈತ್ರಿಯಿಂದ, ಈ ಚುನಾವಣೆಯಲ್ಲಿ ಆಗದೆ ಹೋದ್ರು? ನೋಡಿ, ಜೆ ಡಿ ಎಸ್ ಜೊತೆ ಬಿ ಜೆ ಪಿ ಮೈತ್ರಿ ಮಾಡಿಕೊಂಡಿದ್ದಕ್ಕೆ ಜೆ ಡಿ ಎಸ್ಸನ್ನು ಉದ್ಧಾರ ಮಾಡೋ ಉದ್ದೇಶ ಏನಿಲ್ಲ. ನೀವು ಬಿ ಜೆ ಪಿ ಹಿಸ್ಟ್ರಿಯನ್ನು ತೆಗೆದು ನೋಡಿದರೆ ಯಾವ್ಯಾವ ಪ್ರಾದೇಶಿಕ ಪಕ್ಷದ ಜೊತೆ ಅದು ಮೈತ್ರಿ ಮಾಡಿಕೊಂಡಿದೆ ಅದನ್ನು ಮುಗಿಸಿಬಿಟ್ಟಿದೆ. ಅದು ಅದರ ಮುಖ್ಯ ಉದ್ದೇಶ ಏನಂದರೆ ಪ್ರಾದೇಶಿಕ, ಈಗ ಅವರಿಗೆ ನೀವು ನ್ಯಾಷನಲಿ ನೋಡಿದರೆ ಅವರಿಗೆ ಭಾಳ ದೊಡ್ಡ ಚಾಲೆಂಜ್ ಮಾಡ್ತಾ ಇರೋದು ಪ್ರಾದೇಶಿಕ ಪಕ್ಷಗಳು, ಕಾಂಗ್ರೆಸ್ ಪಕ್ಷ ಅಲ್ಲ. ಇದು ಭಾಳ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರೋದು. ಸೊ ಅವರು 2 ಪಾರ್ಟಿ ಸಿಸ್ಟಮನ್ನು ತರಬೇಕು ಅನ್ನೋ ಪ್ರಯತ್ನ ಮಾಡ್ತಾಯಿದ್ದಾರೆ. ರಾಜಸ್ಥಾನದಲ್ಲಿ ಜನತಾವನ್ನು ಮುಗಿಸಿ ಬಿ ಜೆ ಪಿ ಬೆಳೆಯಿತು, ಗುಜರಾತಲ್ಲಿ ಜನತಾವನ್ನು ಮುಗಿಸಿ ಬಿ ಜೆ ಪಿ ಬೆಳೆಯಿತು, ಮಧ್ಯಪ್ರದೇಶದಲ್ಲಿ ಜನತಾವನ್ನು ಮುಗಿಸಿ ಬಿ ಜೆ ಪಿ ಬೆಳೆಯಿತು. ಅದನ್ನೇ ಕರ್ನಾಟಕದಲ್ಲಿ ಜೆ ಡಿ ಎಸ್ಸನ್ನು ಮುಗಿಸಿ ಬಿ ಜೆ ಪಿ ಬೆಳೀಲಿಕ್ಕೆ ಪ್ರಯತ್ನ ಮಾಡಿದೆ. ನನಗೆ ಆಶ್ಚರ್ಯ ಏನಾಗುತ್ತೆ ಅಂದರೆ, ನಟರಾಜ್ ಅವರು ಹೇಳಿದ್ರಲ್ಲ, ಇದರ ಉದ್ದೇಶ ಏನಿತ್ತೋ ಏನು ಇದು ದೇವೇಗೌಡರಿಗೆ ಗೊತ್ತಿಲ್ಲ. ನಾನೇ ಇದನ್ನು 10 ವರ್ಷಗಳ ಹಿಂದೆ ಬಿಡಿಸಿ ನನ್ನ ಅಂಕಣದಲ್ಲಿ ಬರೆದಿದ್ದೇನೆ. ಯಾವ ರೀತಿ ಜನತಾ ಎನ್ನುವ ಬಿ ಜೆ ಪಿಯ ಹೆಬ್ಬಾವಿನೊಳಗಡೆ ಜನತಾ ಹೇಗೆ ಸೇರಿಕೊಂಡಿದೆ ಅಂತ ಬರೆದೀನಿ. ಈ ಎಲ್ಲ ಇದು ಅದರಿಂದ ದೇವೇಗೌಡರಿಗೆ ಇದು ಗೊತ್ತಿದೆ. ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ, ನಮ್ಮನ್ನು ಬೆಳೆಸಲಿಕ್ಕೆ ಬಿ ಜೆ ಪಿ ಸಖ್ಯ ಮಾಡ್ಕೊಂಡಿಲ್ಲ. ಅವ್ರಿಗೆ ಏನು ಅನಿವಾರ್ಯತೆ ಇತ್ತೋ, ಈಗ ಪ್ರಜ್ವಲ್ ರೇವಣ್ಣನ ಪೆನ್ ಡ್ರೈವ್ ಇದೆಲ್ಲ ಬಂದಾಗ ನಮಗೆ ಅನಿಸುತ್ತೆ ಇಂಥ ಅಪಾಯದಿಂದ ಪಾರ ಮಾಡಲಿಕ್ಕೆ ಬಿ ಜೆ ಪಿ ಬೇಕೇ ಬೇಕು ಎನ್ನುವ ಕಾರಣಕ್ಕಾಗಿ ಮಾಡಿಕೊಂಡ್ರೆ, ಉಳಿದಾಗೆ ದೇವೇಗೌಡರಂಥ ಒಬ್ಬ ರಾಜಕೀಯ ಚಾಣಕ್ಯ ಖಂಡಿತ ಈ ಬಿ ಜೆ ಪಿ ಒಡ್ಡಿದ ಬಲೆಗೆ ಬೀಳುವವರೇ ಅಲ್ಲ. ಅದು ಯಾವ ಕಾರಣಕ್ಕೂ ನಿಮಗೆ ಕಾಣ್ತಾ ಇಲ್ಲ. ಅದು ಅದರಿಂದ ಬಿ ಜೆ ಪಿ ಈಗ ಈ ಕೆಲವು ಈ ರೀತಿಯ ಪಾರ್ಟಿಗಳ ಜೊತೆ ಯಾಕೆ ಮೈತ್ರಿ ಮಾಡಿಕೊಂಡಿದೆ ಅಂದರೆ ಅದನ್ನು ಮುಗಿಸಲಿಕ್ಕೆ, ಅದು ಅಷ್ಟೇ. ಈಗ ಬಿಹಾರದ ಈ ಇಲೆಕ್ಷನ್ ನಂತರ ಅಲ್ಲಿ ಜೆ ಡಿ ಯು ಅಂತೂ ಇರೋದಿಲ್ಲ. ಒಂದಷ್ಟು ಜನ ಆರ್ ಜೆ ಡಿಗೆ ಹೋಗ್ತಾರೆ, ಒಂದಷ್ಟು ಜನ ಬಿ ಜೆ ಪಿಗೆ ಹೋಗ್ತಾರೆ, ಜೆ ಡಿ ಯು ಇರೋದಿಲ್ಲ. ನೀವು ಮಹಾರಾಷ್ಟ್ರದಲ್ಲಿ ಶಿವಸೇನೆಯನ್ನು ಹೊಡೆದಾಕಿದ್ರು, ಅದರ ಉದ್ದೇಶನ ಅದೇ, ಶಿವಸೇನೆಯನ್ನು ಒಂದು ಲೋಕಲ್ ಪಕ್ಷವನ್ನು ಮುಗಿಸಿಬಿಡೋದು. ಅದು ಅದರಿಂದ ಈಗ ಏಕನಾಥ್ ಶಿಂದೆ ಪಾರ್ಟಿ ಇದೆಯಲ್ಲ, ಅದು ಹೆಚ್ಚು ಸೀಟ್ ಬರೋದಿಲ್ಲ. ಮತದಾರರು ಉದ್ಧವ್ ಠಾಕ್ರೆ ಹತ್ರ ಇದ್ದಾರೆ. ಹೆಚ್ಚು ಕಡಿಮೆ ಸೀಟು ಶಿವಸೇನೆ ನಿಜವಾದ ಶಿವಸೇನೆ ಅಂತ ಪ್ರೂವ್ ಆಗುತ್ತೆ. ಕರ್ನಾಟಕದಲ್ಲಿ ಜೆ ಡಿ ಎಸ್ ಮುಗಿಸಿದರೆ ಆಗ ಮುಖಾಮುಖಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನಡುವೆ ಆಗುತ್ತೆ. ಬಿ ಜೆ ಪಿಗೆ ಒಂದು ಸಣ್ಣ ಒಂದು ಚಿಂತೆ ಇದೆ, ಅದರದ್ದೊಂದು ಕೊರತೆ ಇದೆ. ಅದು ಲಿಂಗಾಯತರ ಪಕ್ಷ ಅಂತ ಯಡಿಯೂರಪ್ಪ ಆ ರೀತಿ ಕಟ್ಟಿ ಬೆಳೆಸಿದ್ರೆ, ಲಿಂಗಾಯತರು ಮತ್ತು ಉತ್ತರ ಕರ್ನಾಟಕದಲ್ಲಿ ಅದಕ್ಕೆ ನೆಲೆಗಳಿದೆ, ದಕ್ಷಿಣ ಕರ್ನಾಟಕದಲ್ಲಿ ಅದಕ್ಕೆ ನೆಲೆ ಇಲ್ಲ. ಆದರೆ ಒಕ್ಕಲಿಗರ ಓಟುಗಳ ಮೂಲಕ ಬರಬೇಕು ಅನ್ನೋ ಅದು ಆ ಸ್ಟ್ರಾಟಜಿಯಿಂದಲೇ ಅವರು ಇವರ ಜೊತೆ ಮಾಡ್ಕೊಂಡಿದ್ದಾರೆ. ಇಲ್ಲಿಯ ಒಕ್ಕಲಿಗರ ಮತಗಳು ಮತ್ತು ಇಲ್ಲಿ ಇರುವ ಲಿಂಗಾಯತ ಬಿ ಜೆ ಪಿ ಮತಗಳು ಸೇರಿದರೆ ನಮಗೆ ಒಂದಷ್ಟು ಸೀಟ್ ಬರುತ್ತೆ. ಇವರು ಒಂದು ಸೀಟ್ ಬಂದರೆ ಮುಂದಿನ ಚುನಾವಣೆಗಳಲ್ಲಿ ಅದು ಮುಗಿದು ಹೋಗುತ್ತೆ. ಕೊನೆಗೆ ಇಲ್ಲಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಎರಡೂ ಉಳಿಯುತ್ತೆ, ಪ್ರಾದೇಶಿಕ ಪಕ್ಷ ನಿರ್ನಾಮ ಆಗುತ್ತೆ ಎನ್ನುವುದು ಅವ್ರಿಗೆ ಗೊತ್ತಿದೆ. ಅದರಿಂದ ಪ್ರಾದೇಶಿಕ ಪಕ್ಷವನ್ನು ಮುಗಿಸುವ ಭಾಳ ದೊಡ್ಡ ಹೊಣೆಗಾರಿಕೆಯನ್ನು ದೇವೇಗೌಡರೇ ವಹಿಸ್ಕೊಂಡಿದ್ದಾರೆ. ಅದರಲ್ಲಿ ಅನುಮಾನನೇ ಇಲ್ಲ. ಇಲ್ಲದ್ರೆ ಕರ್ನಾಟಕದಲ್ಲಿ ಬೇರೆ ರಾಜ್ಯಗಳ ಥರನೇ ಒಂದು ಪ್ರಾದೇಶಿಕ ಪಕ್ಷ ಒಂದು ಬೆಳೀಲಿಕ್ಕೆ ಅವಕಾಶ ಇತ್ತು. ಅದು 2007ರಲ್ಲಿ ಎಲ್ಲ 2006-07ರಲ್ಲಿ ಸಿದ್ದರಾಮಯ್ಯ ಸೇರಿದಾಗಲೇ ನಾನೊಂದು ಅಂಕಣ ಬರೆದಿದ್ದೆ, ತೃತೀಯ ರಂಗದ ಶವಪೆಟ್ಟಿಗೆ ಕೊನೆಯ ಮುಳ್ಳೆ ಅಂತ. ಅದರಿಂದ ಅದೊಂದು ಪ್ರಾದೇಶಿಕ ಪಕ್ಷವಾಗಿ ಬೆಳೆಯಲಿಕ್ಕೆ ಸಿದ್ದರಾಮಯ್ಯನವರಿಗೆ ಸಾಧ್ಯ ಇತ್ತು, ಒಂದು ಪ್ರಾದೇಶಿಕ ಪಕ್ಷವನ್ನು ಕಟ್ಟಲಿಕ್ಕೆ.
ಅವರು ಅಲ್ಲಿಂದ ಅವರನ್ನು ಸಿದ್ದರಾಮಯ್ಯನವರನ್ನು ಹೊರಗೆ ಹಾಕಿದ ಕಾರಣಕ್ಕಾಗಿ ಅದು ಸಾಧ್ಯ ಆಗಲಿಲ್ಲ. ಇವರು ಕಾಂಗ್ರೆಸ್ ಜೊತೆ ಸೇರಿಕೊಂಡ್ರು. ದೇವೇಗೌಡರು ಆ ಪ್ರಾದೇಶಿಕ ಪಕ್ಷವನ್ನು ಬೆಳೆಸಬೇಕಿತ್ತು. ಅವರು ಕುಟುಂಬ ರಾಜಕಾರಣದ ಈ ಬಲೆಯೊಳಗೆ ಸಿಲುಕಿಕೊಂಡು ಇವತ್ತು ಈ ಸ್ಥಿತಿಯನ್ನು ಬಂದು ತಲುಪಿದ್ದಾರೆ. ಅದರಿಂದ ಒಂದು ಕಡೆ ಪ್ರಾದೇಶಿಕ ಪಕ್ಷದ ಅವನತಿಯಾಗುತ್ತೆ, ಇನ್ನೊಂದು ಕಡೆ ದೇವೇಗೌಡರ ಪಕ್ಷದ ಅವಸಾನವೂ ಅವರು ಆಗುತ್ತೆ. ಇದು BJP ಇರೋದು ಭಾಳ ಪಕ್ಕಾ ಸ್ಟ್ರಾಟಜಿ. ಇದು ಇವರಿಗೆ ಒಂದು 9-10% ಅಷ್ಟು ವೋಟ್ ಏನು ಉಳಿದಿದೆ ಇವತ್ತು, ಅದು BJPಯ ಮತದ ಜೊತೆ ಏನಾದರೂ ಸಿಂಕ್ ಆಗಿಬಿಟ್ರೆ ನಮಗೆ ಇಲ್ಲಿ ಸೀಟ್ ಬರುತ್ತೆ ಅನ್ನೋ ಒಂದು ಕ್ಯಾಲ್ಕುಲೇಷನ್ ಇದೆ ಅವರಿಗೆ. ಆಮೇಲೆ ಇದು ಭಾಳ ದಿನ ಮುಂದುವರಿಯುವುದಿಲ್ಲ ಅಂತಲೂ ಗೊತ್ತಿದೆ. ಈ ಪಕ್ಷ ದೇವೇಗೌಡರು ಇರುವವರೆಗೆ ಅದು ಮುಂದುವರಿಬೋದು. ಮುಂದೆ ಒಂದು ರೇವಣ್ಣ ಅವರದ್ದು ಒಂದು ದಾರಿ ಮೊದಲೇ ಕ್ಲಿಯರ್ ಆಗಿತ್ತು, ಕುಮಾರಸ್ವಾಮಿದು ಒಂದು ದಾರಿ ಕ್ಲಿಯರ್ ಆಗಿತ್ತು, ಮುಂದೆ ಏನಾದರೂ ಆಗ್ಬೋದು ಅಂತ ಇದೆ. ಅದರಿಂದ ಈ ಇಲೆಕ್ಷನ್ನಲ್ಲಿ ಅವರ ಪಕ್ಕ ಸ್ಟ್ರಾಟಜಿ, ಅವ್ರು ಎಲ್ಲ ಮಟ್ಟಿಗೆ ಸ್ಟ್ರಾಟಜಿ ಅಂದರೆ ನನಗೆ ಇವತ್ತು ಅದನ್ನು ರಿವೀಲ್ ಮಾಡ್ಬೋದು ಏನೋ ಗೊತ್ತಿಲ್ಲ. ಈ ತೇಜಸ್ವಿನಿ ಯಾವುದು BJPಯಲ್ಲಿದ್ದಾಗ ಅವರು ಈ ದಕ್ಷಿಣ ಭಾಗದ BJPಯಲ್ಲಿರೋ ಒಕ್ಕಲಿಗರಿದ್ದಾರೆ ಏನಿದ್ದಾರೆ, CP ಯೋಗೀಶ್ವರ್, ಪ್ರೀತಮ್ ಗೌಡ, ತೇಜಸ್ವಿನಿ, ಯಾಕೆಂದರೆ ನೀವು ಬೊಮ್ಮಾಯಿ ಸರ್ಕಾರದಲ್ಲಿ ನೋಡಿ, ನೀವು ಈ ಭಾಗದ ಒಕ್ಕಲಿಗರು ಯಾರೂ ಮಿನಿಸ್ಟರ್ ಆಗಲಿಲ್ಲ, ಅಲ್ಲಿ ಯಾರೂ ಆಗಲಿಲ್ಲ. ಅದು ನಿಮ್ಮ ಮಂಡ್ಯದಲ್ಲಿ ಆಪರೇಷನ್ ಕಮಲದಲ್ಲಿ ಬಂದ JDSನ ಒಬ್ಬ ಶಾಸಕ ಆದ ವಿನಾ ಬಿಟ್ಟರೆ BJPಯಲ್ಲಿ ಯಾರನ್ನು ಅವರು ಆಗಲಿಕ್ಕೆ ಬಿಟ್ಟಿಲ್ಲ. ಅವರು ಇವತ್ತು ನಾನು ಅದನ್ನು ಹೇಳ್ಬೋದು, ನಾನು ತೇಜಸ್ವಿನಿ ಹೇಳಿರೋದನ್ನು ಹೇಳ್ಬೋದು, ಅದಕ್ಕೆ ಅಡ್ಡ ಹಾಕಿದವರು ದೇವೇಗೌಡರೇ ಅಂತ. BJPಯಲ್ಲಿ ಯಾವ ಒಕ್ಕಲಿಗರನ್ನು ಮಿನಿಸ್ಟರ್ ಮಾಡಬಾರದು ಅಂತ. ಅಂದರೆ BJP JDS ಮೈತ್ರಿಗಿಂತ ಮೊದಲೇ ಅದರಿಂದ ಅದಕ್ಕಾಗಿ ಪ್ರೀತಮ್ ಗೌಡ ಅಷ್ಟು ಜೋರಾಗಿ ಅದನ್ನು ಒಪೋಸ್ ಮಾಡ್ತಾ ಇದ್ದಾರೆ, ಭಾಳ ಒಪೋಸ್ ಮಾಡಿದ್ದಾರೆ. ತೇಜಸ್ವಿನಿ ಇವತ್ತು ಆ ಪಕ್ಷವನ್ನೇ ಬಿಟ್ಟು ಕಾಂಗ್ರೆಸ್ ಬಂದಿದ್ದಾರೆ. ಅದರಿಂದ ಅವರು ಇವತ್ತು ಅದನ್ನು ಹೇಳ್ಬೋದೇನೋ. ಆದರೆ ನಮಗೆ ಭಾಳ ಕ್ಲಿಯರಾಗಿ ಕಾಣುತ್ತೆ. ಬೊಮ್ಮಾಯಿ ಮುಖ್ಯಮಂತ್ರಿ ಆದಾಗ ಮೊದಲು ದೇವೇಗೌಡರ ಮನೆಗೆ ಹೋಗಿದ್ರು ಅವರು. ಆಗಲೇ ಇದು ಅಂದರೆ ಇಲ್ಲಿ ಯಾರನ್ನು ಮಾಡಲಿಕ್ಕೆ ಬಿಟ್ಟಿಲ್ಲ, ನಾವು ನಿಮ್ಮ ಜೊತೆ ಬರ್ತೇವೆ, ನಾವು ಮಾಡಲಿಕ್ಕೆ ಇಲ್ಲಿ ಮಾಡೋದು ಬೇಡ ಅಂತ ಈ ರೀತಿಯ ಒಳ ಒಪ್ಪಂದಗಳೆಲ್ಲ ಆಗಿದೆ. ಅದರ ಒಟ್ಟು ಸ್ಟ್ರಾಟಜಿ ಏನಂದರೆ BJPಗೆ ಇವರನ್ನು ಮುಗಿಸೋದು, ಮತ್ತು ಇವರು ಒಪ್ಪಲಿಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು. ಇವತ್ತು ಒಂದು ವಾಷಿಂಗ್ ಮಿಷಿನ್ ಏನು ಮಾಡ್ತಾ ಇದ್ದಾರೆ, ಅದಕ್ಕಿಂತ ಮೊದಲು ಇದನ್ನು ಮಾಡ್ತಾರೆ ಅವರು. ಒಂದು ಥ್ರೆಟ್ ಇರುತ್ತೆ, ಅದು EDದ್ದು ಇರುತ್ತೆ, ITದ್ದು ಇರುತ್ತೆ, ಮತ್ತೊಂದು ಥ್ರೆಟ್ ಇರುತ್ತೆ, ಅದಕ್ಕಾಗಿ ಅದು ಒಪ್ಪಿರ್ಬೋದು. ಆದರೆ ಇವತ್ತು ಅವರು ಎಕ್ಸ್ಪೆಕ್ಟ್ ಮಾಡಿದಷ್ಟು ರೀತಿ ಇದರಲ್ಲಿ ಎರಡಿದೆ. ಒಂದು 12% ಒಕ್ಕಲಿಗರಿದ್ದಾರೆ ಅಂತ ತಿಳ್ಕೊಳ್ಳಿ. 12% ಒಕ್ಕಲಿಗರು ಇದ್ದರೂ 3 ಪಕ್ಷಗಳಿಗೆ ಆ ವೋಟುಗಳು ಹಂಚಿಕೆ ಆಗುತ್ತೆ. ಸ್ವಲ್ಪ JDSಗೆ ಜಾಸ್ತಿ ಬರುತ್ತೆ. JDSಗೆ 6 ಬಂದರೆ ಉಳಿದ 6%ಅನ್ನು BJP ಮತ್ತು ಕಾಂಗ್ರೆಸ್ ಹಂಚಿಕೊಳ್ಬೋದು. BJPಗೆ ಸ್ವಲ್ಪ ಕಡಿಮೆ ಬರುತ್ತೆ, ಕಾಂಗ್ರೆಸ್ಗೆ ಹೆಚ್ಚು ಜಾಸ್ತಿ ಬರ್ಬೋದು. ಅದರಿಂದ ಆ ವೋಟು ಏನು JDS ಜೊತೆ ಮಾತಾಡ್ಕೊಂಡು ಎಲ್ಲ ಒಕ್ಕಲಿಗರು ಹೋಗಿ ವೋಟ್ ಹಾಕ್ತಾರೆ ಅಂತ ಏನಿಲ್ಲ. ಈಗ ಮಂಡ್ಯದಲ್ಲೇ ಕಳೆದ ಲೋಕಸಭಾ 7ರಲ್ಲಿ 6 ಕಾಂಗ್ರೆಸ್ ಬಂದಿತ್ತು. ಅದರಲ್ಲಿ ಅಂಥ ಕ್ಷೇತ್ರ ಇದೆ. ತುಮಕೂರಿನ ಲೋಕಸಭಾ ಕ್ಷೇತ್ರ ಹೇಗೆ ಇದೆ ಅಂದರೆ, ಅಲ್ಲಿ ಪ್ರಾರಂಭದಲ್ಲಿ ಒಬ್ಬರು ಜೈನರಾಗಿದ್ದು ಬಿಟ್ಟರೆ 94ರಲ್ಲಿ ನಮ್ಮ ಭಾಸ್ಕರಪ್ಪ ಅಂತ JDSನ ಒಬ್ಬರು MP ಆಗಿಬಿಟ್ರೆ ಅಲ್ಲಿ ಒಕ್ಕಲಿಗರು ಮತ್ತು ಲಿಂಗಾಯತರೇ ಆಗ್ತಾ ಬಂದಿರೋದು. ಈ ಸರಿ ಮುದ್ದಹನುಮೇಗೌಡರಿಗೆ ಟಿಕೆಟ್ ಕೊಟ್ಟಿದ್ದಾರೆ, ಸೋಮಣ್ಣ ಇಲ್ಲಿದ್ದಾರೆ. ಅದರಿಂದ JDS ಅಲ್ಲಿ ಬಂದಿದ್ದರೆ ಒಂದು ಚಾನ್ಸ್ ಇತ್ತಂತಲ್ಲ, ಯಾಕೆಂದರೆ ಮುದ್ದಹನುಮೇಗೌಡರೇ JDS ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ದವರು. ಆದರೆ ಅವರು BJP ಬಂದಾಗ ಅವರು ಹೋಗ್ಬಿಟ್ರು. ಅದರಿಂದ ಇವತ್ತು JDSಗೆ ಎಲ್ಲೂ ಮಂಡ್ಯದಲ್ಲಿ ಒಂದು ಭಾಳ ಫೈಟ್ ಕಾಣ್ತಾ ಇದ್ದು ಬಿಟ್ಟರೆ ಬೇರೆ ಎಲ್ಲೂ ಅಂಥ ಚಾನ್ಸಸ್ ಕೂಡ ಕಾಣ್ತಾ ಇಲ್ಲ. ಅದರಿಂದ ಅವರ ಅವನತಿ ಈಗಾಗಲೇ ಶುರುವಾಗಿದೆ. ಅದರ ಅಡ್ವಾಂಟೇಜ್ BJPಗೆ ಸ್ವಲ್ಪ ಹೋಗ್ಬೋದು. ಸರ್, ಈಗ ನಾವು ಮತ್ತೆ ಈ ಚುನಾವಣಾ ಫಲಿತಾಂಶಕ್ಕೆ ಮರಳೋದಾದರೆ, ದಿನೇಶ್ ಸರ್ ಹೇಳ್ದಂಗೆ ಸುಮಾರಷ್ಟು ಅಡೆತಡೆಗಳು BJPಗೆ ಇರೋದ್ರಿಂದ ಅದಕ್ಕೆ ಹಿನ್ನಡೆ ಆಗ್ಬೋದು. ಮತ್ತು ಗ್ಯಾರಂಟಿಗಳ ಕಾರಣಕ್ಕೆ ಕಾಂಗ್ರೆಸ್ಸಿಗೆ 1999ರ 2 ಅಂಕಿ ಫಲಿತಾಂಶ ಸಿಗ್ಬೋದು ಅನ್ನೋದನ್ನು ನಾವು ಪರಿಗಣಿಸೋದಾದರೆ, ಫಲಿತಾಂಶದ ನಂತರ ಆ ಥರದ ಫಲಿತಾಂಶ ಬಂದರೆ, BJPಗೆ ಹಿನ್ನಡೆಯಾಗುವ ಫಲಿತಾಂಶ ಬಂದರೆ BJPಯಲ್ಲಿ ಯಾವೆಲ್ಲ ಭಿನ್ನಮತಗಳು ಇನ್ನಷ್ಟು ಉಲ್ಬಣ ಆಗ್ಬೋದು? ವಿಜಯೇಂದ್ರ ಅವರ ಸೀಟಿಗೆ ಕುತ್ತು ಬರ್ಬೋದಾ? ಏನು ಅನಿಸುತ್ತೆ ಸರ್ ತಮಗೆ? ಒಂದು ಫಲಿತಾಂಶದ ನಂತರ ಕಾಂಗ್ರೆಸ್ಸು ಬಹುಶಃ ಡಬಲ್ ಡಿಜಿಟ್ನ ಕ್ರಾಸ್ ಮಾಡಿ BJPಗೆ ಅಷ್ಟು ಸೀಟ್ಸ್ ಒಂದು 25ರಿಂದ ಒಂದು 15ರ ಆಸ್ಪಾಸಿಗೆ ಬರುತ್ತೆ ಅಂತಂದ್ರೂ ಏನಾಗಬಹುದು ಆ ಥರದ ಚರ್ಚೆ ಅನ್ನೋಂಥದ್ದು ಒಂದು ಪ್ರಾಡರಾಗಿ ಎಲ್ಲರೂ ಕುತೂಹಲ ಹುಟ್ಟಿಸಿರುವಂಥ ಒಂದು ಚರ್ಚೆ. ಇದು ಸರಳವಾಗಿ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಟೀಮು ಯಡಿಯೂರಪ್ಪ ಬಣದ ಏನಿದೆ ಅದರ ಹಿಡಿತಾನ ಮತ್ತು ಸಡಲ ಆಗಲಿಕ್ಕೆ ಎಲ್ಲ ರೀತಿಯಾದಂಥ ಅದನ್ನು ಕೌಂಟರ್ ಮಾಡ್ತಾ ಇದ್ದಂಥ ಬಣ ಏನಿತ್ತು ಅದು RSS ಮೂಲದ ಸಂತೋಷ ಬಣ ಆಗ್ಬೋದು, ಅಥವಾ BJPನಲ್ಲೇ ಇರುವಂಥ ಡಿಸ್ಗ್ರಂಟಲ್ಡ್ ಒಕ್ಕಲಿಗ ನಾಯಕರೆಲ್ಲ ಏನಿದ್ರು ಅವರ ಒಂದು ಬಣದ ವಿಚಾರ ಆಗ್ಬೋದು. ಯಾಕೆಂದರೆ ಒಂದೇನಾಗ್ತಾ ಇದೆ,
BJPನ ಲಿಂಗಾಯತರ ಪಕ್ಷ ಅಂತ ಒಂದು ಅಪ್ರೋಪ್ರಿಯೇಟ್ ಮಾಡ್ತಾ ಇರೋವಂಥದ್ದು ಒಂದು ಕಡೆ. ಈಗ ಸಂತೋಷ್ ಅವರಿಗೆ ಅದನ್ನು ಯಡಿಯೂರಪ್ಪ ಅಥವಾ ಅವರಿಂದ ಬಿಡಿಸ್ಲಿಕ್ಕೆ ಕಾರಣ ಒಂದು ಕನ್ವಿನ್ಸಿಂಗ್ ಆದಂಥ ಕಾರಣನ ಹೈಕಮಾಂಡ್ಗೆ ಕೊಡಬೇಕಾಯಿತು ಆ ಸಂದರ್ಭದಲ್ಲಿ. ಆವಾಗ ಅವ್ರು ಮುಂದೆ ಮಾಡ್ತಾ ಇದ್ದಿದ್ದು ಇದೇ ವಿಚಾರನೆ. ಒಂದು ನಾವು ಒಬ್ಬ ಜನನಾಯಕ ಅಂತ ಒಬ್ಬರನ್ನ ಮುಂದೆ ಇಟ್ಕೊಂಡು ಹೋಗೋದು, ಮತ್ತು ಒಂದು ಪ್ರಭಾವಿಯ ಆದಂಥ ಒಂದು ಸಮುದಾಯ, ಇವೆರಡನ್ನೇ ನೆಚ್ಕೊಂಡು ಹೋಗುವಂಥದ್ದು ಪಾರ್ಟಿಗೆ ಅದು ಯಾವುದೇ ರೀತಿಯಲ್ಲಿ ಲಾಂಗ್ ರನ್ನಲ್ಲಿ ಉಪಯೋಗ ಮಾಡೋದಿಲ್ಲ. ಅದರಿಂದ ನಮಗೆ ಹೆಚ್ಚಿನ ಬೆನಿಫಿಟ್ ಆಗೋದಿಲ್ಲ. ಅದು ಯಾವತ್ತಿದ್ರೂ ಕೂಡ ಅದರ ಕ್ಲೈಮೆಂಟ್ ಏನಿರ್ತಾರೆ ಯಡಿಯೂರಪ್ಪ ಆಗ್ತಾರೆ ಅಥವಾ ಅವ್ರ ಮಕ್ಕಳಾಗ್ತಾರೆ ಅದನ್ನು. ಅದಕ್ಕೆ ನಮಗೆ ಇಲ್ಲಿ ಸ್ಪಷ್ಟವಾದಂಥ ಉದಾಹರಣೆಯೂ ಇದೆ. ಒಕ್ಕಲಿಗರ ರಾಜಕಾರಣನ ನೀವು ನೋಡ್ಬೋದು ಅದು ದಕ್ಷಿಣ ಕರ್ನಾಟಕದಲ್ಲಿ. ಹಾಗಾಗಿ ಅದನ್ನು ನೀವು ಜಾತಿ ರಾಜಕಾರಣದ ಆಚೆಗೆ BJPನ ಬಿಡಿಸಲಿಲ್ಲ ಅಂತಂದರೆ BJPಗೆ ಭವಿಷ್ಯ ಇಲ್ಲ ಅನ್ನೋವಂಥದ್ದು ವಾದವನ್ನು ಪ್ರಬಲವಾಗಿಯೇ ಅವ್ರು ಮಾಡ್ತಾಯಿದ್ರು. ಅದಕ್ಕೆ ಪೂರಕವಾಗಿ ಅವರು ಯಾವಾಗ ಈ 2014ರಲ್ಲಿ 43% ಅಷ್ಟು ವೋಟ್ ಬಂತು, ಹೊರಗಡೆ ಹೋದ ನಂತರನೂ ಕೂಡ ಲೋಕಸಭಾ ಎಲೆಕ್ಷನಲ್ಲಿ ಯಡಿಯೂರಪ್ಪ ಅವರು KJP ಮಾಡ್ಕೊಂಡು ಹೊರಗಡೆ ಹೋಗಿದ ನಂತರ ಕೂಡ 2014ರಲ್ಲಿ 43% ಅಷ್ಟು ಲೋಕಸಭಾ ಎಲೆಕ್ಷನಲ್ಲಿ ವೋಟ್ನ ತಗೋತು BJP. ಮತ್ತು ಸೀಟಲ್ಲೂ ಕೂಡ BJPಗೆ ಇನ್ಕ್ರೀಸ್ ಆಯಿತು. ಆ ಸಂದರ್ಭದಲ್ಲಿ 19 ಸೀಟ್ ಬಂದಿತ್ತು ಆವಾಗ. ಅದು ಆ ಫ್ಯಾಕ್ಟ್ರನ್ನೂ ಕೂಡ ಆಯಿತು. ಸೊ ಅದನ್ನು ಈ ಲೈನಲ್ಲೇ ನಾವು ಇದೇ ರೀತಿಯೇ ಪಕ್ಷನ ಯಡಿಯೂರಪ್ಪನವರ ಆಚೆಗೆ ಅದನ್ನೇನು ಲಿಂಗಾಯತ ಪಕ್ಷ ಅಂತ ಏನು ಬ್ರ್ಯಾಂಡ್ ಆಗ್ತಾಯಿದೆ ಅದರ ಆಚೆಗೆ ಇದನ್ನು ಬೆಳೆಸಲಿಕ್ಕೆ ನಾವು ಅವಕಾಶಗಳನ್ನು ಹುಡುಕಬೇಕು, ಇದು ಸರಿಯಾದಂಥ ಸಮಯ ಅನ್ನೋವಂಥದ್ದನ್ನು ಬಲವಾಗಿ ಅವರು ಫ್ಲೋಟ್ ಮಾಡಿದ್ದು. ಅದೇ ಕಾರಣಕ್ಕೇ ಹೈಕಮಾಂಡ್ ಕೂಡ ಈಲ್ಡ್ ಆಗಿದ್ದು. ಇದನ್ನು ಒತ್ತರಿಸಬೇಕು ಅಂತಂದರೆ ಯಡಿಯೂರಪ್ಪರನ್ನ ಒತ್ತರಿಸ್ತಲೇ ಲಿಂಗಾಯತರ ವಿಶ್ವಾಸನ ಉಳಿಸ್ಕೊಳ್ಳೋದು ಹೇಗೆ, ಬೊಮ್ಮಾಯಿ ಅವ್ರನ್ನ ಮುಂದಕ್ಕೆ ತೊಗೊಂಬಂದಿದ್ದಾಗಲಿ, ಸೆಕೆಂಡ್ ಲೈನ್ ಲಿಂಗಾಯತ ಲೀಡರ್ಗಳನ್ನು ಅವ್ರಿಗೆಲ್ಲರಿಗೂ ಪ್ರಾಶಸ್ತ್ಯ ಕೊಟ್ಟಿದ್ದಂಥದ್ದಾಗಲಿ, ಆ ಎಲ್ಲ ವಿಚಾರಗಳನ್ನ ಅದರಲ್ಲಿತ್ತು. ಅದ್ರ ಜೊತೆಯಲ್ಲಿ ಈಗ ನಾವೇನು ಒಂದು ಕಡೆ ಲಿಂಗಾಯತರನ್ನ ಬ್ಯಾಲೆನ್ಸ್ ಔಟ್ ಮಾಡೋವಂಥ ಸಂದರ್ಭ ಇದ್ದಾಗ ಸಹಜವಾಗಿಯೇ ಒಕ್ಕಲಿಗರು ಕೂಡ ಅದರ ಬಗ್ಗೆ ಒಂದು ಒಕ್ಕಲಿಗ ನಾಯಕರಲ್ಲಿ ಸಣ್ಣ ಮಟ್ಟಿನ ಒಂದು ಅಸಮಾಧಾನ. ಯಾಕೆಂದರೆ ವೋಟರ್ಸ್ ಅಂತಂದರೆ ಬರೀ ಲಿಂಗಾಯತ ವೋಟರ್ಸ್ ಮಾತ್ರನೇ ಅಲ್ಲ, ದಕ್ಷಿಣ ಕರ್ನಾಟಕದಲ್ಲಿ ಅದು ಬೆಂಗಳೂರಿನಲ್ಲಿ ಇಷ್ಟೆಲ್ಲ ಕಾನ್ಸ್ಟಿಟ್ಯೂನ್ಸೀಸ್ ಇದೆ. ಮತ್ತು ಬೆಂಗಳೂರಿನಲ್ಲಿ ಕನ್ಸಿಸ್ಟೆಂಟಾಗಿ ನಾವು BJP ಒಳ್ಳೆ ಪರ್ಫಾರ್ಮೆನ್ಸ್ ತೋರಿಸ್ತಾ ಬರ್ತಾ ಇದ್ದೀವಿ. ವಿಧಾನಸಭಾ ಚುನಾವಣೆಯಲ್ಲಿ ಆಗಲಿ BJPಗೆ ಸಾಲಿ ಸಪೋರ್ಟ್ ಇದೆ. ಲೋಕಸಭಾ ಚುನಾವಣೆಯಲ್ಲೂ ನಾವು ಸಪೋರ್ಟ್ ಕೊಡ್ತಾ ಬಂದಿದ್ದೀವಿ. ಇಲ್ಲಿ ನೀವು ಒಕ್ಕಲಿಗರನ್ನ ಬರೀ ಯಾವುದೋ ಒಂದು ಕಾರಣಕ್ಕೆ, ಲಿಂಗಾಯತರ ಕಾರಣಕ್ಕೆ ಅಂತಲೇ ನೀವು ಒಕ್ಕಲಿಗರನ್ನ ಹಿಂದೆ ತರಿಸ್ತಾ ಹೋಗೋದಿಲ್ಲ ಅಂತೇಳಿ. ಅದಕ್ಕೆ ಈಗ ಮುಂಚೆನ ಅನಂತಕುಮಾರ್ ಅವರ ಮತ್ತು ಯಡಿಯೂರಪ್ಪನವರ ರಾಜಕಾರಣ ಇದ್ದಂಥ ಸಂದರ್ಭದಲ್ಲಿ ಈ ಇಬ್ಬರು ಪ್ರಭಾವಿ ನಾಯಕರಿದ್ದಾಗ ಮತ್ತು ಅವರಿನ್ನೂ ಕೂಡ RSS ಮತ್ತು ಹೈಕಮಾಂಡ್ನ ಒಂದು ಹಿಡಿತದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಆಗ ಅದರ ಲಾಭನ ಈಗ ಅಶೋಕ್ ತರದವರು ಅದರ ಲಾಭನ ಸಾಕಷ್ಟು ತಗೋತಾ ಬಂದರು ಆಗಿನ ಕಾಲದಿಂದಲೂ. ಬಹುಶಃ ಅಶೋಕ್ಗೆ ಬೆಂಗಳೂರಿನ ಒಕ್ಕಲಿಗ ನಾಯಕರಾಗಿ ಅವರಿಗೆ ಸಿಗಬಹುದಾದ ಎಲ್ಲ ಸ್ಥಾನಮಾನ ಅವರಿಗೆ ಸಿಕ್ಕಿದೆ ಅದನ್ನು. ಮತ್ತು ಅವರು ದಕ್ಷಿಣ ಕರ್ನಾಟಕದಲ್ಲಿ ತಾನೊಬ್ಬ ಬೆಂಗಳೂರಿನ ಮೀರಿದ ಒಕ್ಕಲಿಗ ನಾಯಕ ಅಂತ ನಿರೂಪಿಸೋದಕ್ಕೂ ಕೂಡ ಅವರಿಗೆ ಇನ್ನೂ ಸ್ಪಷ್ಟವಾಗಿ ಆಗಿಲ್ಲ ಅವರಿಗೆ ಅದನ್ನು ಆ ವಿಚಾರ ನೋಡಿದಾಗ. ಮತ್ತು ಹೇಗೇನು ಅದನ್ನು ಇಲ್ಲಿ DK ಶಿವಕುಮಾರ್ ಅವರ ಹೆಸರು ಕೇಳಿಬರುತ್ತೆ, ಇಲ್ಲ ಕುಮಾರಸ್ವಾಮಿಯವರ ಹೆಸರು ಕೇಳಿಬರುತ್ತೆ. ಇಬ್ಬರು ಪ್ಲೇಯರ್ಗಳ ನಡುವೆನೇ ಒಕ್ಕಲಿಗ ಓಟು ಅವ್ರ ಸುತ್ತನೇ ಕನ್ಸಾಲಿಡೇಟ್ ಆಗ್ತಾ ಇರೋ ಥರದ್ದು ಕಾಣಿಸುತ್ತೆ ಹೊರತು ಅದರ ಆಚೆಗೆ ವಿಸ್ತರಿಸುವಂಥ ಪ್ರಯತ್ನ ಯಾವುದೂ ಅಥವಾ ಅದಕ್ಕೆ ಆಚೆಗೆ ವಿಸ್ತರಿಸಬಹುದಾದಂತಹ ಒಕ್ಕಲಿಗ ನಾಯಕರ ಒಂದು ಮುಖ ಯಾವುದೂ ಕಾಣಿಸ್ತಾ ಇಲ್ಲ ಅವರಿಗೆ. ಪಿಗಿ ಬ್ಯಾಕ್ ಮಾಡೋದಕ್ಕೆ ಇದು ಕೂಡ ಒಂದು ಕಾರಣ. JDSನ ಪಿಗಿ ಬ್ಯಾಕ್ ಮಾಡಿಬಿಟ್ಟು JDSನ ಕೂಸುಮರಿ ಥರ ಈಗ BJP ಬಗ್ಗೆ ಇರೋ ಆಕ್ಷೇಪಣೆ, ಬಲವಾದಂಥ ಆಕ್ಷೇಪಣೆ ಏನಂತಂದರೆ ಅದು ಯಾವುದೋ ಒಂದು ಪ್ರದೇಶನ ಪ್ರವೇಶಿಸುವಾಗ, ಒಂದು ರಾಜ್ಯನ ಪ್ರವೇಶಿಸುವಾಗ ಅದು ಹೆಗಲ ಮೇಲೆ ಬರುವಾಗ ಅಂದರೆ ಹೆಗಲ ಮೇಲೆ ಕೂಸು ಥರ ಬರುತ್ತೆ, ಆಮೇಲೆ ಹೆಗಲ ಮೇಲೆ ಹೊತ್ಕೊಂಡು ಹೋಗುತ್ತೆ ಅಂತ. ಅಂದರೆ ಆ ಪಕ್ಷನ ಹೆಗಲ ಮೇಲೆ ಹೊತ್ಕೊಂಡು ಹೋಗುತ್ತೆ ವಾಪಸ್ ಪ್ರಾದೇಶಿಕ ಪಕ್ಷನ ಅಂತೇಳಿ ಹೆಣ ಮಾಡಿ. ಅದನ್ನು ಬಹುಶಃ ಇಲ್ಲೂ ಕೂಡ ಅಲ್ಲಿ ಒಕ್ಕಲಿಗರ ಈ ಒಂದೇನು ವೋಟನ್ನು ಅಪ್ರಾಪ್ರಿಯೇಟ್ ಮಾಡಬೇಕಾಗಿತ್ತು. ಮತ್ತು ಅದನ್ನು ಬರೀ ಬೆಂಗಳೂರಿಗೆ ಮಟ್ಟಿಗೆ ಕನ್ಫೈನ್ ಆಗ್ತಾ ಇದ್ದಂಥದ್ದನ್ನು ವಿಸ್ತರಿಸಬೇಕಾಗಿತ್ತು. ಆ ಮೂಲಕ ತಾನು ಪ್ಯಾನ್ ಕರ್ನಾಟಕ ಇಮೇಜ್ ಇರುವಂಥ ಒಂದು ಪಾರ್ಟಿನ ಗಳಿಸ್ಕೋಬೇಕಾಗಿತ್ತು. ಅದೆಲ್ಲ ಒಂದು ತಿಕ್ಕಾಟ ಒಳಗಡೆ ನಡೀತಲೇ ಇತ್ತು. ಈಗ ಇದರ ನಂತರ ನೀವು ಎಲೆಕ್ಷನ್ ರಿಸಲ್ಟ್ ನಂತರ ಬಹುಶಃ ಇಲ್ಲಿ ಮತ್ತೆ ಎರಡು ಇದಾಗುತ್ತೆ. ಒಂದು, ಯಾವುದು ಯಡಿಯೂರಪ್ಪನವ್ರನ್ನ ವಿರೋಧಿಸ್ಕೊಂಡು ಬಂದಿರುವಂಥ RSS ಮೂಲದ ಸಂತೋಷ್ ಬಣ ಆಗಲಿ, ಅದರ ಜೊತೆಯಲ್ಲಿ ಆಗಲೇ ಮಾತಾಡ್ತಾ ಸರ್ ಕೂಡ ಹೇಳ್ತಾಯಿದ್ರು ಒಕ್ಕಲಿಗರ ನಾಯಕರ ಇಲ್ಲಿ ಏನೋ ಅವರ ಅಸಮಾಧಾನಗಳೇನಿದೆ ಅನ್ನೋಂಥದ್ದನ್ನು, ಈ ಒಕ್ಕಲಿಗ ನಾಯಕರ ಅಸಮಾಧಾನ ಇವೆರಡನ್ನೂ ಕ್ಲಬ್ ಮಾಡಿ ಮತ್ತೊಂದು ನಾಯಕತ್ವನ ಮುಂದಕ್ಕೆ ತರೋ ಥರದ ಪ್ರಯತ್ನ ಕಾಣಬಹುದು ನಾವು ಈ ಥರದ್ದೇನಾದರೂ ಆದಂಥ ಸಂದರ್ಭದಲ್ಲಿ. ಆದರೆ ಇದೆಲ್ಲ ಅಷ್ಟು ಸುಲಭವಾಗಿ ಆಗಲಿಕ್ಕೆ ಬಿಡ್ತಾರಾ ಅನ್ನೋದಿದೆ. ಯಾಕೆಂದರೆ ಇದು ನಾವು ಸೀಟ್ ಕಡಿಮೆ ಆಗ್ಬಿಟ್ಟ ತಕ್ಷಣಕ್ಕೆ ನಾವು ಒಂದು ಪರ್ಸ್ಪೆಕ್ಟಿವಿಂದ ನಿಂತು ನೋಡ್ತಾ ಇದ್ದೀವಿ. ಅದು ಲಿಂಗಾಯತ ಏನು ಯಡಿಯೂರಪ್ಪನವ್ರ ವಿರೋಧಿ ಬಣ ಏನು ಮಾಡ್ಬೋದು ಅಲ್ಲಿ ಅನ್ನೋ ಥರದ್ದು ನೋಡ್ತಾ ಇದ್ವಿ. ಆದರೆ ಯಡಿಯೂರಪ್ಪನೂ ಕೂಡ ಭಾಳ ಹೈಕಮಾಂಡ್ ಜೊತೆ ಬಾರ್ಗೇನ್ ಮಾಡೋ ವಿಚಾರದಲ್ಲಿ ಭಾಳನೇ ಅವರ ಅಪ್ಪರ್ ಹ್ಯಾಂಡಲ್ಲಿ ಇರ್ತಾರೆ. ಬೇರೆ ಯಾವುದೇ ಅವರೇ BJPಯ ಬೇರೆ ಯಾವುದೇ ರಾಜ್ಯದ ನಾಯಕರಿಗೆ ಹೋಲಿಸಿದ್ರೆ ನೀವು ಯಡಿಯೂರಪ್ಪನವರಷ್ಟು ಅಪ್ಪರ್ ಹ್ಯಾಂಡಲ್ಲಿ ಬಾರ್ಗೇನ್ ಮಾಡುವಂಥ ಇನ್ನೊಬ್ಬ ನಾಯಕ ಇಲ್ಲ BJP ಒಳಗಡೆ.
ಅದನ್ನು ಅವರ ಇಡೀ ಇದರಲ್ಲೇ ನಾವು ಟ್ರ್ಯಾಕ್ ರೆಕಾರ್ಡ್ ನೋಡಿದ್ರೆ ಕಾಣಿಸ್ತೀವಿ. ಅವರು ಎಂತೆಂಥ ಕ್ಲಿಷ್ಟ ಸಂದರ್ಭದಲ್ಲೂ ಕೂಡ ಅವರು ಯಾವುದೆಲ್ಲ ಒಂದಲ್ಲ ಒಂದು ಪಟ್ಟು ಹಾಕಿ ಅವರು ಒಳ ರಾಜಕಾರಣನ ಜಯಿಸ್ಕೊಂಡೇ ಬಂದಿದ್ದಾರೆ ಯಡಿಯೂರಪ್ಪ. ಇಲ್ಲೂ ಕೂಡ ಈಗ ಮತ್ತೆ ಅವ್ರು ಮುಂದೆ ಮಾಡೋ ಏನಿದೆ, ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲೇ ಮೋದಿ ಬೇಬಿಲ್ಲ ಅಂತಲೇ ಅವ್ರು ಹೇಳೋದು. ಇದು ಯಡಿಯೂರಪ್ಪ ಬಣ್ಣ ಈಗಲಿಂದಲೇ ಅದನ್ನು ಸೂಚನೆ ಮಾಡ್ತಾಯಿದೆ. ಅದ್ರ ಜೊತೆಯಲ್ಲಿ ದೇಶದಲ್ಲಿ ಮಾತ್ರ RSS ವರ್ಕ್ ಮಾಡ್ತಾ ಇಲ್ಲ ಅಂತ ಅನ್ಕೋಬೇಡಿ, ಕರ್ನಾಟಕದಲ್ಲೂ ವರ್ಕ್ ಮಾಡಿಲ್ಲ, ಇನ್ನೂ ಜಾಸ್ತಿನೇ ವರ್ಕ್ ಮಾಡಿಲ್ಲ. RSSಗೆ ನೀವು ಬೇಡ ನಾವು ಬೇಡ ಆಗಿಬಿಟ್ಟಿದ್ದೀವಿ ಈಗ ಅಂತೇಳಿ ಅವ್ರು ತಿಳಿಸ್ಕೋತಾರೆ. ಅಲ್ಲಿ ಯಡಿಯೂರಪ್ಪ ಸೀಟ್ ಕಡಿಮೆ ಆದ್ರೂ ಕೂಡ ಆ ಸೀಟಲ್ಲಿ ಅದನ್ನು ಅವರು ತಮ್ಮನ್ನು ವೇಯ್ಸ್ ವಿತ್ ಮೋದಿ ಮತ್ತು ಶಾ ಏನಿದ್ದಾರೆ, ನಾವು ನೀವು ಒಂದೇ ತಗ್ಡಿನಲ್ಲಿದ್ದೀವಿ ಅಂತ ಕನ್ವಿನ್ಸ್ ಮಾಡಲಿಕ್ಕೆ ಅವ್ರು ಪ್ರಯತ್ನ ಪಡ್ತಾರೆ ಅಂಥ ಸಂದರ್ಭ ಬಂದಾಗ. ಸೊ ಅಷ್ಟು ಸುಲಭವಾಗಿ ನಾನು ಈ ಅಧಿಕಾರ ಅವರ ಯಡಿಯೂರಪ್ಪ ಕುಟುಂಬದಿಂದ ಆಚೆಗೆ ಬಂದುಬಿಡುತ್ತೆ ಅಂತಲೂ ನಾವು ಹೇಳಲಿಕ್ಕಾಗೋದಿಲ್ಲ. ಮತ್ತು ಅದನ್ನು ಅಂಥ ರಿಸ್ಕ್ನ ಮತ್ತೆ ಇನ್ನೊಂದು ಸರಿ ಪಾರ್ಟಿಯ ಸೀಟ್ಸು ಡೌನ್ಫಾಲ್ ಆದಾಗ ಪಾರ್ಟಿ ಲೀಡರ್ಸು ತೊಗೊಳಕ್ಕೆ ರೆಡಿ ಇರ್ತಾರ ಅಂತ. ಈಗ ಆಬ್ವಿಯಸ್ಲಿ 303ರಿಂದ 270 240 ಇಳಿದ್ರೆ ಹೈಕಮಾಂಡ್ಗೆ ಮೋದಿ ಅಥವಾ ಶಾಗೆ ಇದೇ ಹೋಲ್ಡ್ ಇರುತ್ತೆ ಅಂತಲೂ ಇರೋದಿಲ್ಲ. ಅವರು ಅನ್ಡೌಟೆಡ್ಲಿ ಅನ್ಡಿಸ್ಪ್ಯೂಟೆಡ್ ಲೀಡರ್ ಆಗಿ ಇರ್ಬೋದಲ್ಲಿ, ಬಟ್ ಸ್ಟಿಲ್ ಇದೇ ಕಮಾಂಡಿಂಗ್ ಆಗಿ ಅವರು ನೀವು ಯಡಿಯೂರಪ್ಪ ಹೊರಗಡೆ ಹೋದ ನಂತರ ಅವ್ರು ಮತ್ತೆ ಒಳಗಡೆ ಬಂದಾಗ ಅವ್ರು ನಡೆಸ್ಕೊಳ್ತಾ ಇದ್ದ ರೀತಿಗೂ ಈಗೂ ಭಾಳ ವ್ಯತ್ಯಾಸ ಇರುತ್ತೆ ಅವ್ರನ್ನ. ಈಗಾಗಲೇ ಈ ಚುನಾವಣೆಯಲ್ಲೇ ಮೋದಿ ಭಾಳಷ್ಟು ಕಡೆ ಅವ್ರ ಜೊತೆ ಭಾಳ ಆತ್ಮೀಯವಾಗಿ ಎಲ್ಲ ಕಡೆ ಶೇರ್ ಮಾಡಿದ್ದಾರೆ, ನನ್ನ ವೇದಿಕೆಗಳನ್ನು ಹಂಚ್ಕೊಂಡಿದ್ದಾರೆ. ಮೋದಿಯ ಹಿಂದಿನ ಚುನಾವಣೆಗಳಿಗೆ ಹೋಲಿಕೆ ಮಾಡಿದಾಗ ಮೋದಿ ಯಡಿಯೂರಪ್ಪರವ್ರು ಹೇಗೆ ನಡೆಸ್ಕೊಂಡಿದ್ರು ಅನ್ನೋದು ಉದಾಹರಣೆ ರಾಜ್ಯದ ಮುಂದೆನೇ ಇದೆ. ಅದನ್ನು ಮೋದಿಗೆ ಈಗ ಈ ಸಂದರ್ಭದಲ್ಲಿ ಎಲ್ಲ ನಾಯಕರನ್ನು ಬೇಕಾಗಿದ್ದಾರೆ. JDS ಬೇಕಾಗಿದೆ, ಇಲ್ಲಿ ಯಡಿಯೂರಪ್ಪನವರು ಬೇಕಾಗಿದ್ದರು ಈ ಸಂದರ್ಭದಲ್ಲಿ. ಸೊ ಅದನ್ನೇ ತೋರಿಸುತ್ತೆ ಅವರು, ಅಂದರೆ ಮೊದಲನಷ್ಟು ಏನು ಫಾರ್ಮಿಡಬಲ್ ಆಗಿ ನನ್ನ ಪೊಸಿಷನ್ ಇಲ್ಲ ಅನ್ನೋದನ್ನು ಅವ್ರನ್ನೂ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅದನ್ನು ಅಂತ ಹೇಳ್ಬಿಟ್ಟು. ಸೊ ಅಂದರೆ ಸರ್, ಇಲ್ಲಿ ಇನ್ ಕೇಸ್ BJPಗೆ ಪ್ರತಿಕೂಲ ಫಲಿತಾಂಶ ಬಂದರೂ ಸಹ ಯಡಿಯೂರಪ್ಪನವರು ಅಪ್ಪರ್ ಎಂಡಲ್ಲಿ ಅದನ್ನು ಬಾರ್ಗೇನ್ ಮಾಡಿ ತಮ್ಮ ಇದನ್ನು ಎಷ್ಟೇ ಪ್ರತಿರೋಧಗಳು ಉಟ್ಕೊಂಡ್ರು, ಅವರ ವಿರೋಧಿ ಬಣದಲ್ಲಿ ಎಷ್ಟೇ ಅವ್ರನ್ನ ಅವ್ರ ಮಗನ ಪದಚ್ಯುತಿಗೆ ಉಟ್ಕೊಂಡ್ರು ಅದನ್ನು ರಿಟೈನ್ ಮಾಡ್ಕೊಳ್ಳೋಂಥ ಕೆಪಾಸಿಟಿ ಯಡಿಯೂರಪ್ಪನವ್ರಿಗಿದೆ, ಅವ್ರ ಅಪ್ಪರ್ ಎಂಡಲ್ಲಿ ಇರ್ತಾರೆ ಅಂತ ಬಹುಶಃ ಹಾಗನ್ಸುತ್ತೆ. ಯಾಕೆಂತಂದರೆ ಅವ್ರನ್ನ ರೀಪ್ಲೇಸ್ ಮಾಡ್ತಾರೆ ಅಂತಂದಾಗ ನೀವು 5 ವರ್ಷ 6 ವರ್ಷದ ರಾಜಕಾರಣನ ನೋಡಿ ಯೋಚನೆ ಮಾಡಬೇಕಾಗುತ್ತೆ ಇದನ್ನು ನೋಡಿದಾಗ. ಆದರೆ ಆ ಥರದ್ದು ಯಾರು ಇನ್ನೊಬ್ಬ ನಿಮಗೆ ಸೂಟಬಲ್ ಆಲ್ಟರ್ನೇಟಿವ್ಸ್ನ ಕ್ರಿಯೇಟ್ ಮಾಡಿಕೊಡ್ತಾ ಇಲ್ಲ ಅಲ್ಲಿ. ಸರ್, ಇದೇ ಪ್ರಶ್ನೆನ ದಿನೇಶ್ ಸರ್ ನಾನು ತಮಗೆ ಕೇಳೋದಾದರೆ, ಸೊ ಫಲಿತಾಂಶದ ನಂತರ ಕಾಂಗ್ರೆಸ್ ಸರ್ಕಾರದಲ್ಲಿ ಏನಾದರೂ ಬದಲಾವಣೆಗಳಾಗೋ ಸಾಧ್ಯತೆ ಇದೆಯಾ? ಯಾಕೆ ಈ ಪ್ರಶ್ನೆ ಅಂತ ಹೇಳಿದರೆ 2 ಆಯಾಮ ಇದೆ. ಒಂದು, BJP ನಾಯಕರು ಆರೋಪಿಸ್ತಾರಂತೆ ಲೋಕಸಭಾ ಚುನಾವಣೆ ನಂತರ ಈ ಸರ್ಕಾರ ಇರಲ್ಲ ಅನ್ನೋ ಒಂದು ಅತಿರಿಕ್ತ ಹೇಳಿಕೆನ ಕೊಡ್ತಾರೆ. ಮತ್ತೊಂದು ಕಡೆ ಒಂದು ಸಾಮಾನ್ಯವಾದ ವಾದ ಏನಿದೆ ಅಂತ ಹೇಳಿದರೆ, ಸಚಿವರುಗಳ ಕುಟುಂಬಸ್ಥರನ್ನೇ ಎಲೆಕ್ಷನ್ಗೆ ನಿಲ್ಲಿಸಿರೋದ್ರಿಂದ ಅವರ ಫಲಿತಾಂಶಗಳು ಆ ಸಂಪುಟದ ಮೇಲೆ ಪರಿಣಾಮ ಬೀಳ್ಬೋದು ಅಂತ ಒಂದು ವಾದನೂ ಇದೆ. ಇದನ್ನೆಲ್ಲ ನೋಡಿದಾಗ ಕಾಂಗ್ರೆಸ್ನ ಮೇಲೆ ಪರ್ಟಿಕ್ಯುಲರ್ಲಿ ಸರ್ಕಾರದ ಮೇಲೆ, ರಾಜ್ಯ ಸರ್ಕಾರದ ಮೇಲೆ ಏನು ಪರಿಣಾಮ ಉಂಟಾಗ್ಬೋದು? ನನ್ನ ಪ್ರಕಾರ ಈ ಫಲಿತಾಂಶ ನಾವು ಹಾಗೆ ಹೇಳಿದಾಗೆ ಇಲೆಕ್ಷನ್ ಫ್ರೀಯಾಗಿ ಫೇರ್ ಆಗಿ ನಡೆದರೆ ಕಾಂಗ್ರೆಸ್ಸಿಗೆ 10 ಸೀಟುಗಳಂತೂ ಗ್ಯಾರಂಟಿ. 10 ಸೀಟುಗಳು ಯಾವುದೇ ಕಾರಣಕ್ಕೂ ಅದಕ್ಕಿಂತ ಕಡಿಮೆ ಆಗಲಿ, ಕನಿಷ್ಠ 10 ಗ್ಯಾರಂಟಿ ಫ್ರೀಯಾಗಿ ಫೇರ್ ಆಗಿ ನಡೆದರೆ. ಅದರ ನಂತರ ಅದು 15 ಹೋಗ್ಬೋದು, 12, 15, 17ವರೆಗೆ ಅಂತಲೂ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ. ಅದು ಆಗ್ಬೋದು. ನೀವು 10 ಸೀಟ್ ಅಂತಲೇ ನೀವು ಇಟ್ಟುಕೊಂಡ್ರೂ ಕೂಡ ನನ್ನ ಪ್ರಕಾರ ಕಾಂಗ್ರೆಸ್ ಸರ್ಕಾರ ಅಬಾಧಿತವಾಗಿರುತ್ತೆ, ಏನು ಸಮಸ್ಯೆ ಆಗಲಿಕ್ಕಿಲ್ಲ. ಈಗ ಮೋದಿದ್ದು ಚಾರ್ಮ್ ಕಡಿಮೆ ಆಗ್ತದೆ ಅಂತ ಗೊತ್ತಾದಾಗ ಈ ಹಿಂದೆ ಏನು ಆಪರೇಷನ್ ಕಮಲ ಅಂತ ಏನು ಪ್ರಯತ್ನ ನಡೆದಿತ್ತು ಅದು ಮುಂದೆ ನಡೀಲಿಕ್ಕಿಲ್ಲ. ಹೆಚ್ಚು ಜನ ಅದನ್ನು ನೋಡ್ತಾ ಇರ್ತಾರೆ. ಅಂದರೆ BJPಗೆ ಇವತ್ತೇನೆಂದರೆ ನೋಡಿ, ನರೇಂದ್ರ ಮೋದಿ ಅವರು ಲೀಡರ್ ಆಗಿರೋದ್ರಿಂದ BJPಗೆ ಒಂದಷ್ಟು ಅಡ್ವಾಂಟೇಜು ಇದೆ, ಡಿಸ್ಅಡ್ವಾಂಟೇಜು ಇದೆ. ಇವತ್ತು ಒಂದು ಕ್ಷಣ ನೀವು ಮೋದಿಯನ್ನು ಮರೆತು ನೋಡಿದರೆ BJPಯಲ್ಲಿ ಫುಲ್ಲು ಬ್ಲ್ಯಾಂಕ್ ಕಾಣ್ತಾ ಇದೆ. ಸೆಕೆಂಡ್ ಲೈನ್ ಲೀಡರ್ಗಳೇ ಇಲ್ಲ. ನಾನು ಇದನ್ನು ಯಾವಾಗಲೂ ಹೇಳ್ತೇನೆ, ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ನಿಜವಾದ BJPಯನ್ನು ಕಟ್ಟಿದವರು ಅಂತ. ಅವರು ಎಲ್ಲ ರಾಜ್ಯಗಳಲ್ಲಿ ಸೆಕೆಂಡ್ ಲೈನ್ ಲೀಡರ್ಸ್ಗಳನ್ನು ಬೆಳೆಸಿದರು. ರಾಜಸ್ಥಾನದಲ್ಲಿ ವಸುಂಧರಾ ರಾಜೆ, ಮಧ್ಯಪ್ರದೇಶದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಮತ್ತು ಉಮಾ ಭಾರತಿ, ಕರ್ನಾಟಕದಲ್ಲಿ ಯಡಿಯೂರಪ್ಪ, ಗುಜರಾತಲ್ಲಿ ನರೇಂದ್ರ ಮೋದಿ, ಇವರೆಲ್ಲರೂ ಬೆಳೆದದ್ದು ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಲ್ಲಿ. ನರೇಂದ್ರ ಮೋದಿಯವರು ಎಲ್ಲ ಲೀಡರ್ಶಿಪ್ಗಳನ್ನು ಮುಗಿಸಿದರು. ವಸುಂಧರಾ ರಾಜೆಯನ್ನು ಮುಗಿಸಿದರು, ಶಿವರಾಜ್ ಸಿಂಗ್ ಚೌಹಾಣನ್ನು ಬದಿಗೆ ಸರಿಸಿದ್ರು, ಇಲ್ಲಿ ಯಡಿಯೂರಪ್ಪನನ್ನು ಕೂಡ ಮುಗಿಸಿದರು, ಮತ್ತು ಅನಿವಾರ್ಯವಾಗಿ ಅದು ಇಟ್ಕೊಂಡಿದ್ದಾರೆ. ಅದರಿಂದ ನೀವು ಮುಂದಿನ ಹಂತಕ್ಕೆ ಬಂದಾಗ ಇಲ್ಲಿ ಮೋದಿಯವರದ್ದು ಈಗ 250ಕ್ಕೆ 260 ಬಂದಾಗ ಆಗ ಈ BJP ಕಾಂಗ್ರೆಸ್ನಲ್ಲಿ ಹಾಗಿಲ್ಲ.
ಕಾಂಗ್ರೆಸ್ನಲ್ಲಿ ಇವತ್ತು ನೋಡಿದರೆ ಕರ್ನಾಟಕದಲ್ಲಿ ನೋಡಿ, ನ್ಯಾಷನಲ್ ಲೆವೆಲ್ ನೋಡಿ, ನೀವು ಒಂದು ಇವತ್ತಿಗೆ ಒಂದು ಕ್ಯಾಬಿನೆಟ್ ಫಾರ್ಮೇಷನ್ ಮಾಡುವಂಥ ಅರ್ಹ ನಾಯಕರು ನಿಮಗೆ ಸಿಗ್ತಾರೆ. ನೀವು ಸೀನಿಯರ್ ಆದ ಚಿದಂಬರಂನಿಂದ ಹಿಡಿದು ಮತ್ತು ಜೂನಿಯರ್ವರೆಗೆ ನೀವು ಎಲ್ಲರನ್ನು ನೋಡಿದರೆ ಅದು ಇರುತ್ತೆ. ಕರ್ನಾಟಕದಲ್ಲೂ ಅಂಥದ್ದೊಂದು ಲೀಡರ್ಶಿಪ್ ಇದೆ. ಕೃಷ್ಣ ಬೈರೇಗೌಡ ಇರ್ಬೋದು, ಪ್ರಿಯಾಂಕ ಖರ್ಗೆ ಇರ್ಬೋದು, ದಿನೇಶ್ ಗುಂಡೂರಾವ್ ಇರ್ಬೋದು, ಸಂತೋಷ್ ಲಾಡ್ ಇರ್ಬೋದು, ನಮಗೆ ಕಾಣುತ್ತೆ. ಅಂಥ ಲೀಡ್ರ್ಗಳು ಬಿ ಜೆ ಪಿಯಲ್ಲಿ ಯಾರೂ ಕಾಣ್ತಾ ಇಲ್ಲ. ಓಲ್ಡ್ ಟಯರ್ಡ್ ಎಲ್ಲ ಕ್ಯಾರೆಕ್ಟರ್ಗಳೆಲ್ಲ ಕಾಣುತ್ತೆ ನಮಗೆ. ಅದರಿಂದ ಈ ಚುನಾವಣೆಯಲ್ಲಿ ನಂತರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಂಥ ದೊಡ್ಡ ಥ್ರೆಟ್ಗಳು ಎದುರಾಗುವ ಯಾವ ಚಾನ್ಸಸ್ ಇಲ್ಲ. ಆದರೆ ಚುನಾವಣೆ ಶುರುವಾಗ ಏನಿತ್ತು, ಮೋದಿ ಮತ್ತೆ 400 ಪಾರ್ ಅದಿದೆಲ್ಲ ಆದಾಗ ಎಲ್ಲರಲ್ಲೂ ಉಮೇದಿತ್ತು. ಇವತ್ತು ಒಬ್ಬ SD ಸೋಮಶೇಖರ್, ಒಬ್ಬರು ಹೆಬ್ಬಾರ್ ಮಾತ್ರ ಇರ್ಬೋದು. ಇನ್ನು ಮುಂದಿನ ದಿನಗಳಲ್ಲಿ ಸ್ವಲ್ಪ ಈ ಕಡೆ ಬರುವವರು ಇರ್ಬೋದು. ಅದರಿಂದ ಬರುವವರು ಇಲ್ಲದೇ ಇದ್ರು ಕೂಡ ಈ ಕಡೆಯಿಂದ ಆ ಕಡೆ ಆರ್ಲಿಕ್ಕೆ ಯಾರು ಹೋಗ್ಲಿಕ್ಕಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದರಿಂದ ನಟರಾಜ್ ಅವರು ಹೇಳಿದ್ರು. ಬಟ್ ನನಗೇನು ಅನಿಸುತ್ತೆ ಅಂದ್ರೆ, ನೀವು ಲಿಂಗಾಯತರ ಈ ಲಿಂಗಾಯತರ ಒಳಗಿನ ಬಣರಾಜಿಗೆ, ಸೆಕ್ಟ್ಗಳ ರಾಜಕೀಯ ನೋಡಿದ್ರೆ, ಈಗ ಲಿಂಗಾಯತರಲ್ಲಿ ಬಹಳ ದೊಡ್ಡ ಪವರ್ಫುಲ್ ಸೆಕ್ಟ್ ಪಂಚಮಸಾಲಿಗಳು. ದೇ ಆರ್ ವೆರಿ ವೆರಿ ಅನ್ಹ್ಯಾಪಿ. ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಪಂಚಮಸಾಲಿ, ವಿನಯ್ ಕುಲಕರ್ಣಿ ಪಂಚಮಸಾಲಿ, ಆ ಕಡೆ ಬಸವರಾಜ ಪಾಟೀಲ್ ಯತ್ನಾಳ್ ಪಂಚಮಸಾಲಿ. ದೇ ಆರ್ ಮೋರ್ ಇನ್ ನಂಬರ್. ಆಯ್ತಾ? ಅವ್ರು ಯಾರು ಕೂಡ ಈಗ ಯತ್ನಾಳ್ ಓಪನ್ ಆಗಿ ಯಡಿಯೂರಪ್ಪರ ಮೇಲೆ ಇಷ್ಟೆಲ್ಲ ದಾಳಿ ಮಾಡಿದ್ರು, ಹೈಕಮಾಂಡ್ ಯಾಕೆ ಮಾಡಿಲ್ಲ ಅಂದ್ರೆ, ದೇ ಆರ್ ಮೋರ್ ಇನ್ ನಂಬರ್. ನಮ್ಮ ಈ ಗಾಣಿಗ ಲಿಂಗಾಯತರ ಜಾತಿಗೆ ಸೇರಿದ ನನ್ಗೆ ತಿಳಿದೇ ಗಾಣಿಗ ಲಿಂಗಾಯತ ಜಾತಿಗೆ ಸೇರಿದವರು ಯಡಿಯೂರಪ್ಪನವರು, ಅವರಿಗೆ ಅವರ ಪರ್ಸನಲ್ ಚರಿಷ್ಮದಿಂದ ಅವ್ರ ಲೀಡರ್ ಆಗಿರೋದು ವಿನ ಅವರ ಈಗ ಸಾದರ ದೊಡ್ಡ ಕಮ್ಯುನಿಟಿ ಅಂತ ಹೇಳಿ ಬಸವರಾಜ ಬೊಮ್ಮಾಯಿ ಅವರು ಸಾದರ ಕಮ್ಯುನಿಟಿಯವರು. ಅದರಿಂದಾಗಿ ಅವರಿಗೆ ಒಂದು ಸಮುದಾಯದ ಬೆಂಬಲ ಇದೆ. ಅವರಿಗೆ ಯಡಿಯೂರಪ್ಪನವರಿಗೆ ಆ ರೀತಿಯ ಸೆಕ್ಟ್ನ ಬೆಂಬಲ ಇಲ್ಲ. ಅವರು ಅವರ ಸಾಮರ್ಥ್ಯದಿಂದ ಒಂದು ಲೀಡರ್ ಆದವರು. ಅದರಿಂದ ಅವರಿಗೆ ಸಿಕ್ಕ ಈ ಮನ್ನಣೆ ಲಿಂಗಾಯತರ ಒಳಗಡೆ ಅದು ವಿಜೇಂದ್ರನಿಗೆ ಸಿಗುತ್ತಾ ಎನ್ನುವುದು ಒಂದು ಬಹಳ ದೊಡ್ಡ ಪ್ರಶ್ನೆ ಇದೆ. ಸಿಗದೇ ಇದ್ದಾಗ ಈಗ ಉಳಿದವರು ಏನು ತಯಾರಾಗ್ತಾ ಇದ್ದಾರೆ, ಅವ್ರು ಸ್ವಲ್ಪ ಮುನ್ನೆಲೆಗೆ ಬರ್ಬೋದು. ಆಮೇಲೆ RSS ಈಗ ಯಡಿಯೂರಪ್ಪನಿರೋ ಒಂದು ಅವಕಾಶ ಕೊಟ್ಟು ನೋಡಿದ್ದಾರೆ. ಬಹಳ ಮಂದಿ ವಿರೋಧ ಮಾಡಿದ್ರು, ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಳಿಸಿ ಒಳಗಡೆ ದೂರ ಇಟ್ಟು ಕೊನೆಗೆ ಅನಿವಾರ್ಯವಾಗಿ ಈ ಲೋಕಸಭಾ ಚುನಾವಣೆಗೋಸ್ಕರನೇ ಅವರು ತಂದು ಕೂರಿಸಿದ್ರು. ನಿಮಗೆ ಪಟ್ಟ ಕಟ್ತೇವೆ, ನೀವು ಸೀಟ್ ತಂದು ಕೊಡ್ಬೇಕು ಅಂತ. ಸೊ ಈಗ ಅವ್ರು ಸೀಟ್ ತಂದು ಕೊಡದೇ ಇದ್ರೆ ಅವ್ರಿಗೆ ಕೊಟ್ಟ ಟಾಸ್ಕ್ ಅವ್ರು ಫೇಲ್ ಆಗಿದ್ದಾರೆ ಅಂತ ಆಗುತ್ತೆ. ಆಗ ಹೈಕಮಾಂಡ್ ಹೇಗೆ ನಡ್ಕೊಳ್ಳುತ್ತೆ ನೋಡ್ಬೇಕು. ನರೇಂದ್ರ ಮೋದಿ ಅವರು ಇಂಥದ್ರಲ್ಲಿ ಬಹಳ ಅದಕ್ಕೆ ಬಹಳ ಕುಖ್ಯಾತಿ ಅಂತ ಪಡೆದವರು. ಇಮಿಡಿಯೇಟ್ ಅವರು ಯಾವ ನಾಯಕರನ್ನು ಬಹಳ ಬೆಳೀಲಿಕ್ಕೆ ಬಿಟ್ಟಿಲ್ಲ. ಅದರಿಂದ ಬಹಳ ದೊಡ್ಡ ಚರ್ನಿಂಗ್ ಏನಾದ್ರು ಆದ್ರೆ ಇಲೆಕ್ಷನ್ ನಂತರ ಅದು ಬಿಜೆಪಿ ಒಳಗಡೆ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಕಾಂಗ್ರೆಸ್ನ ಒಳಗಡೆ ಒಂದು ಸಣ್ಣ ಆಗಿರ್ಬೋದು. ಈ ಒಂದು ಕಂಡೀಷನ್ ಏನ್ ಹಾಕಿದ್ದಾರೆ, ನಿಮ್ಮ ಮಕ್ಕಳು, ನಿಮ್ಮ ಸೊಸೆ, ನಿಮ್ಮ ತಮ್ಮ ಭಿನ್ನಾಗರಿದ್ರೆ ನಿಮ್ಮ ತಲೆದಂಡ ಕೊಡ್ತೇವೆ ಅಂತ. ನನ್ನ ಪ್ರಕಾರ ಕಾಂಗ್ರೆಸ್ ನಲ್ಲಿ ಇಂಥದ್ದು ಬಹಳ ಆಗಿದೆ. ಕೊನೆಗೆ ತಲೆದಂಡ ಏನು ಆಗುದಿಲ್ಲ, ಕೊನೆಗೆ ಅದು ಮುಂದುವರಿಯುತ್ತೆ. ಇದು ಏನಾದ್ರು ಸ್ವಲ್ಪ ಕ್ಯಾಬಿನೆಟ್ ರೀಶಫಲ್, ಈಗ ಡೆಪ್ಟಿ ಚೀಫ್ ಮಿನಿಸ್ಟರ್ಗಳನ್ನು ಇನ್ನು ಜಾಸ್ತಿ ಮಾಡಬೇಕು, ಕಾರ್ಯಾಧ್ಯಕ್ಷರನ್ನು ಜಾಸ್ತಿ ಮಾಡಬೇಕು, ಇಂಥದ್ದು ಒಂದಷ್ಟು ಚಲನವಲನ ಆಗ್ಬೋದು. ಇನ್ನೂ ಒಂದು ಬಹಳ ಮಂದಿ ಇನ್ನೊಂದು ಹೇಳ್ತಾರೆ, ಇಂಡಿಯಾ ಒಕ್ಕೂಟ ಬಂದ್ರೆ ಕರ್ನಾಟಕದವರೇ ಪ್ರಧಾನಮಂತ್ರಿ ಆದ್ರೂ ಆಗ್ಬೋದು, ಮಾತ್ರ ಅಲ್ಲ ಶಿವಕುಮಾರ್ ಅಂತವ್ರು ಸೆಂಟ್ರಲ್ ಕ್ಯಾಬಿನೆಟ್ಗೆ ಹೋಗ್ಬೋದು, ಹೋಮ್ ಮಿನಿಸ್ಟ್ರಿ ಯಾಕೆ ಆಗ್ಬಾರದಂತ ಮೊನ್ನೆ ಯಾರು ಹೇಳ್ತಾ ಇದ್ರು. ಬಹಳ ಒಳ್ಳೆ ಕ್ವಶನ್ ಅದು. ಯಾಕೆಂದ್ರೆ ಅಮಿತ್ ಶಾ ಕೂಡ ಜೈಲಿಗೆ ಹೋಗಿದ್ರು, ಕೊನೆಗೆ ಅವರು ಕೇಂದ್ರ ಗೃಹ ಸಚಿವರಾದ್ರು. ಒಂಥರ ರಿವೆಂಜ್ಫುಲ್ ಆಗಿ ಗೃಹ ಸಚಿವರಾಗಿ ಮಾಡಿದ್ರು. ಇವತ್ತು ಆ ರಿವೆಂಜ್ ಬಹುಶಃ DK ಶಿವಕುಮಾರ್ ಅವರಲ್ಲಿ ಇರ್ಬೋದು, ತನ್ನನ್ನು ಒಂದು ಬಲಿ ತಗೊಂಡ್ರು ಅಂತ. ನಾನು ಯಾಕೆ ಗೃಹ ಸಚಿವನಾಗಿ ನಾನು ಒಂದು ಕೈ ನೋಡಬಾರದಂತ ಅವರಲ್ಲೂ ಇದ್ದಿರ್ಬೋದು. ಈ ಉಪಮುಖ್ಯಮಂತ್ರಿಯಾಗಿ ಇಲ್ಲಿ ಇರುವುದಕ್ಕಿಂತ ಸೆಂಟ್ರಲ್ ಮಿನಿಸ್ಟರ್ ಆದ್ರೆ ಬಹಳ ದೊಡ್ಡ ಹೋಮ್ ಪೋರ್ಟ್ಫೋಲಿಯೋ ಕೊಟ್ರೆ ನನಗೆ ಯಾರು ತಮಾಷೆಗೆ ಹೇಳಿದ್ರು ಕೂಡ ಅದನ್ನು ಆಲೋಚನೆ ಮಾಡಿದಾಗ ಏನೋ ಪಾಯಿಂಟ್ ಇದೆ ಅದರಲ್ಲಿ ಅಂತ ಅನಿಸುತ್ತೆ. ಅದರಿಂದ ಸೆಂಟ್ರಲ್ ಅಲ್ಲಿ ಯಾವ ಸರ್ಕಾರ ಬರುತ್ತೆ ಎನ್ನುವುದರ ಮೇಲೆ ಮತ್ತು ಎಷ್ಟು ಬಿಜೆಪಿ ಬಂದ್ರು ಕೂಡ ಮೋದಿಯವರು ಇರ್ತಾರ, ಇಲ್ಲದ್ರೆ ಬಿಜೆಪಿ ಬಂದ್ರೆ ಬೇರೆಯವರು ಆಗ್ತಾರ. ಸೆಂಟ್ರಲ್ ಅಲ್ಲಿ ಬಿಜೆಪಿಯೇ ಬಂದು ಮೋದಿಯವರೇ ಇದ್ರೆ ಒಂದು ಲೆಕ್ಕ, ಸೆಂಟ್ರಲ್ ಅಲ್ಲಿ ಬಿಜೆಪಿ ಬಂದು ಮೋದಿ ಇಲ್ಲದೆ ಬೇರೆಯವರಾದ್ರೆ ಇನ್ನೊಂದು ಲೆಕ್ಕ, ಇವರು ಯಾರು ಆಗದೆ ಇಂಡಿಯಾ ಒಕ್ಕೂಟನೆ ಬಂದ್ರೆ ಮತ್ತೊಂದು ಲೆಕ್ಕ. ಆದ್ರೆ ಈ ಮೂರು ಲೆಕ್ಕದ ಮೇಲೆ ಕರ್ನಾಟಕದ ರಾಜಕೀಯ ಕೂಡ ಒಂದಷ್ಟು ಬದಲಾವಣೆಗಳನ್ನು ಕಾಣಬಹುದು.
ಅದು ಸಹ ಗಂಭೀರವಾದ ಬದಲಾವಣೆಗಳಿಂದ ಸಣ್ಣ ಪುಟ್ಟ ಬದಲಾವಣೆ. ಹೌದಾ? ಸರ್ಕಾರ ಬದಲಾವಣೆ ಆಗೋದು, ಸರ್ಕಾರ ಅಭದ್ರ ಆಗೋದು ನನಗಂತೂ ಯಾವ ಸಾಧ್ಯತೆಗಳು ಕಾಣ್ತಾ ಇಲ್ಲ. ವೀಕ್ಷಕರೇ, ಇದು ಈ ಹೊತ್ತಿನ ಸಂಪಾದಕ ಯೂಟ್ಯೂಬ್ ಚಾನೆಲ್ನ ವಿಶೇಷ ಮಾತುಕತೆ. ನಮ್ಮ ಜೊತೆಗಿದ್ದ ಇಬ್ಬರು ಅತಿಥಿಗಳು ಕರ್ನಾಟಕ ಫಲಿತಾಂಶದ ಕುರಿತು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಬಹುಶಃ ಈ ಅಭಿಪ್ರಾಯದ ಜೊತೆಗೆ ನಿಮ್ಮ ಸಹಮತಿ ಇರಬಹುದು. ನಿಮಗೆ ಈ ಕಾರ್ಯಕ್ರಮ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ. ಇಂಥ ಮತ್ತಷ್ಟು ಮಾತುಕತೆಗಳನ್ನು ಕೇಳಲು, ವಿಮರ್ಶೆಗಳನ್ನು ನೋಡಲು ನೀವು ದಯವಿಟ್ಟು ನಮ್ಮ ಸಂಪಾದಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.